ನಮಸ್ಕಾರ ವೀಕ್ಷಕರೇ, ವಾರ ಪೂರ್ತಿ ನಡೆದಂತಹ ಸ್ಥಳೀಯ ರಾಜ್ಯ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಸುದ್ದಿಗಳನ್ನು ಮತ್ತೆ ನಾವು ಹೊತ್ತು ತಂದಿದ್ದೇವೆ. ಈ ಎಲ್ಲ ಸುದ್ದಿಗಳನ್ನು ಸವಿವರವಾಗಿ ನಿಮಗೆ ಇವತ್ತು ಬಿಚ್ಚಿಡಲು ನಮ್ಮ ಜೊತೆಗಿದ್ದಾರೆ ಲೋಕಶಿಕ್ಷಣ ಟ್ರಸ್ಟ್ನ ಕಸ್ತೂರಿ ಮಾಸಪತ್ರಿಕೆಯ ಸಂಪಾದಕರಾದಂಥ ಶಾಂತಲಾ ಧರ್ಮರಾಜ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ನಮಸ್ಕಾರ ಮೇಡಮ್, ಇವಾಗ ನಮ್ಮ ವೀಕ್ಷಕರಿಗೆ ನಾವು ಸ್ಥಳೀಯದಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದವರಿಗೆ ಎಲ್ಲ ರೀತಿಯ ಸುದ್ದಿಗಳನ್ನು ಹೇಳ್ತೀವಿ ಅಂತ ಹೇಳ್ತಾ ಇದ್ದೀವಿ. ಇವಾಗ ಸ್ಥಳೀಯವಾಗಿ ಒಂದು ಹುಬ್ಬಳ್ಳಿಯಿಂದ ಸ್ಟಾರ್ಟ್ ಮಾಡೋಣ ಮೇಡಮ್. ಹುಬ್ಬಳ್ಳಿಯಲ್ಲಿ ಒಂದು ರಾಜ್ಯವೇ ಬೆಚ್ಚಿ ಬೀಳಿಸುವಂಥ ಒಂದು ಘಟನೆ ನಡೆದಿದೆ. ಯಾವ ಘಟನೆ ಅಂತ ನಿಮ್ಗೆ ಗೊತ್ತಾಗಿರ್ಬೋದು ಮೇಡಮ್. ಸ್ವತಃ ತಂದೆನೇ ತನ್ನ ಮಗಳನ್ನು ಕೈಯಾರ ಕೊಂದಿರುವುದು. ಅದು ಅದಕ್ಕಿಂತ ಒಂದು ಏನು ಅಮಾನವೀಯತೆಯ ಪರಮಾವಧಿ ಅಂತ ಹೇಳ್ಬೋದು. ಏನೋ ಅವಳು ಮಾಡಿರೋ ಒಂದು ತಪ್ಪೇನಪ್ಪ ಅಂತ ಹೇಳಿದ್ರೆ ತಾನು ಇಷ್ಟಪಟ್ಟಂತಹ ಹುಡುಗನನ್ನ ಮದುವೆ ಆಗಿದ್ದು. ನಾನು ಕೇಳ್ತೀನಿ, ಆಯಿತು ನಿಮಗೆ ಅದಿಲ್ಲ ಅಂತ ಹೇಳಿದ್ರೆ ಬೇಡ ಬಿಟ್ಬಿಡಿ, ಯಾಕೆ ಅದಕ್ಕೆ ಹತ್ಯೆ ಮಾಡೋವರೆಗೂ ನೀವೇ ಜನ್ಮ ಕೊಟ್ಟ ಮಗಳನ್ನ ನೀವೇ ಕೈಯಾರ ಕೊಲ್ತಿರಲ್ಲ, ನಿಮಗೆ ಮನಸ್ಸಾದ್ರೂ ಹೇಗ್ ಬರುತ್ತೆ? ಇದು ಈ ಥರದ ಒಂದು ಘೋರಾತಿ ಘೋರ. ಅದರಲ್ಲೂ ಏನು ಆಕೆ ಗರ್ಭಿಣಿ, 6 ತಿಂಗಳ ಗರ್ಭಿಣಿ ಅವಳು. ಇದು ನಡೆದಿರೋದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಅನ್ನೋ ಒಂದು ಗ್ರಾಮದಲ್ಲಿ. ಆ ಹುಡುಗಿ ಒಂದು ಹುಡುಗನ ಇಷ್ಟಪಟ್ಟಿರ್ತಾಳೆ. ಅವನು ತಳ ಸಮುದಾಯದವನು ಅನ್ನೋ ಕಾರಣಕ್ಕೆ ಇವರು ಆ ಗರ್ಭಿಣಿ ಹುಡುಗಿ ವಾಪಸ್ ಬಂದ್ಲು ಮನೆಗೆ ಅಂದಾಗ ಆ ಹುಡುಗನ ಮನೆಗೆ ನುಗ್ಗಿ ಆ ಹುಡುಗನ ಅಂದ್ರೆ ಬೀಗರು ಅಂತ ನಾವೇನು ಹೇಳ್ತೀವಿ ಇಲ್ಲಿ ಭಾಷೆನಲ್ಲಿ, ಆ ಹುಡುಗನ ಪೇರೆಂಟ್ಸ್ ಅವ್ರಿಗೆಲ್ಲರಿಗೂ ಹೊಡೆದು ಕೆಡವಿ ಆಮೇಲೆ ಆ ಹುಡುಗಿಯನ್ನ ಹತ್ಯೆ ಮಾಡಿದ್ದಾರೆ. ಘನಘೋರ ಇದು ನಿಜವಾಗ್ಲೂ. ಆಮೇಲೆ ಇವರು ಆ ಒಂದು ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಪೊಲೀಸರು ಕೂಡ ಫಸ್ಟ್ ಹಿಂದೆ ಮುಂದೆ ನೋಡಿದ್ದಾರೆ. ಆಮೇಲೆ ಆ PDO ಏನಿದ್ದಾರೆ, ಗ್ರಾಮ ಪಂಚಾಯತ್ PDO, ಅವರು ಕೂಡ ಒಂದು ಏನು ಆ ಕ್ಷಣದಲ್ಲಿ ಅವ್ರು ಏನು ಕೆಲಸ ಮಾಡಬೇಕಿತ್ತು, ಗಲಭೆ ಆಗದನ್ನ ತಡೆಯೋದಕ್ಕೆ, ಅಲ್ಲಿ ಏನು ಕಾನೂನು ಮೀರಿ ಹೋಗುವಂತ, ಕಾನೂನು ಚೌಕಟ್ಟನ್ನ ಮೀರಿ ನಡೆಯೋ ಬೆಳವಣಿಗೆಗಳು ಖಂಡಿತ ಸಾಧ್ಯ ಇದ್ದೇ ಇರುತ್ತೆ, ಎಲ್ರಿಗೂ ಗೊತ್ತಿದೆ. ಇಷ್ಟು ದುರಂತ ನಡೆದಿರುವಾಗ ಆದ್ರೆ ಅವ್ರು ಅದನ್ನ ಏನೂ ಮಾಡ್ದೇನೆ ಒಂದೇ ಇದರಲ್ಲಿ ಒಂಥರ ನೆಗ್ಲೆಕ್ಟ್ ಮಾಡಿರೋದು, ನಿರ್ಲಕ್ಷ್ಯ ತೋರೋದು ಸಲ್ಲ. ಹಾಗಾಗಿ ಆ 2 ಕಾನ್ಸ್ಟೇಬಲ್ಸು ಮತ್ತೆ PDO ಅವರನ್ನ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ. ಕೊನೆಗೂ ಸರ್ಕಾರ ಇದೊಂದು ಕೆಲಸ ಮಾಡಿರೋದು ಬಹಳ ಒಳ್ಳೆಯದು. ಶಾಂತಿ ಸಭೆ ಮಾಡಬೇಕು ಅಲ್ಲಿ ಅಂತ. ಈ ನಮ್ಮ ಜಾತಿ ಪಿಡುಗು ಈ ನಮ್ಮ ಸಮಾಜವನ್ನ ಯಾವ ರೀತಿ ಕಾಡ್ತಿದೆ ಅಂದ್ರೆ, ನಾವು ಮಂಗಳನ ಮೇಲೆ ಮನೆ ಮಾಡಕ್ ಹೊರಟಿದೀವಿ, ಅಲ್ಲಿ ಸೈಟ್ ಅಲಾಟ್ ಮಾಡ್ತಾರೆ ಅಂತ ಕ್ಯೂ ಹಚ್ಚಕ್ ಹೊರಟಿದೀವಿ, ಇಲ್ಲಿ ನೋಡಿದ್ರೆ ಇನ್ನುವೇ ನಮ್ಮ ಜಾತಿ ತಮ್ಮ ಜಾತಿ ಅಂತ ಅನ್ಕೊಂಡು ಕೂತಿದ್ದಾರೆ. ಯಾವಾಗ ಇದು ಒಂಥರ ಸಮಾಜ ಅಂತ ನಾವೇನು ಹೇಳ್ತೀವಿ, ಅಂಬೇಡ್ಕರ್ ಇರ್ಬೋದು, ಬಸವಣ್ಣ ಇರ್ಬೋದು, ಇವರೆಲ್ಲ ಸಮಾಜದ ಒಂದು ಕನಸನ್ನ ಕಂಡಿದ್ರು. ಸಮಪಾಲು ಸಹಬಾಳ್ವೆ ಅಂತೆಲ್ಲ ಹೇಳ್ತಿದ್ರು. ಅದು ಸಹಬಾಳ್ವೆ, ಸರ್ವರೊಂದಿಗೆ ಸಹಬಾಳ್ವೆ ಎಲ್ಲಿ ಸಾಧ್ಯ ಅದು? ಆಮೇಲೆ ನೋಡಿ, ಓಟಿಂದ ಹಿಡಿದು ಕೊನೆಗೆ ಮದುವೆವರೆಗೆ ಎಲ್ಲದರಲ್ಲೂ ಜಾತಿ 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 ಜಾತಿನೇ ಮುಖ್ಯ ಅಂತ ಹೇಳಿಬಿಟ್ಟು ಇವತ್ತು ನಡೀತಾ ಇರೋದು ನಮ್ಮ ಸಮಾಜನ ಒಂದು ಆಳ್ತಿರೋದೇ ಜಾತಿ. ಅದು ಯಾವ ಪಕ್ಷಾತೀತ ಇದು ಈ ಜಾತಿ ಅಂತ ಅನ್ನೋದು. ಇದು ಎಲ್ಲ ಪಕ್ಷದವರಿಗೂ ಜಾತಿ ಬೇಕು. ಎಲ್ಲ ಪಕ್ಷದವರು ಈ ಜಾತಿನ ಬಿಟ್ಟು ಬೇರೆ ಮಾತಾಡಲ್ಲ. ಹೌದು ಮೇಡಮ್, ಅವ್ರಿಗೆ ಗೊತ್ತು, ಅವರು ಜಾತಿನ ಬಿಟ್ಟು ಮಾತಾಡಿದ್ರೆ ಜನ ಎಜುಕೇಟೆಡ್ ಆದ್ರೆ ನಮ್ಗೆ ಬೇಕಾದಂತ ಅಧಿಕಾರ ಸಿಗೋದಿಲ್ಲ ಅಂತ ಅನ್ಬಿಟ್ಟು ಅದು ಖಂಡಿತ ವೇದಿಕೆ ಮೇಲೆ ದೊಡ್ಡದಾಗಿ ಹೇಳ್ಬೋದು, ಜಾತಿ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತೇಳಿ. ಮತ್ತು ಹೊಳ್ಳಿ ಅವ್ರ ಮನೆ ಬಾಗಿಲಿಗೆ ಹೋದಾಗ ಹೇಳೋದು ಅದನ್ನೇ, ನಾನು ನಿಮ್ಮವನು, ನಂಗೊಂದು ಹೋಟ್ ಹಾಕಿ ಅಂತೇಳಿ. ಕನಕದಾಸರು ಅವಾಗ್ಲೇ ಹೇಳಿದ್ರು, ಕುಲವೆಂದು ಹೊಡೆದಾಡದಿರಿ ಅಂತ ಹೇಳಿ. ಆದ್ರೆ ಏನಾದ್ರು ಬಲ್ಲಿರ ಅಂತ ಹೇಳ್ಬಿಟ್ಟು. ಆದ್ರೆ ಶತಶತಮಾನಗಳಾದ್ರೂ ಈ ನಮ್ಮ ಸಮಾಜವನ್ನ ಜಾತಿ ಬಿಟ್ಟೇ ಇಲ್ಲ. ಇದು ಇಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕ ಅಷ್ಟೇ ಅಲ್ಲ, ಭಾರತದ ಪ್ರಗತಿಗೆ ದೊಡ್ಡ ಒಂದು ಹರ್ಡಲ್ ಅಥವಾ ಅಡ್ಡಗೋಡೆ ಅಂತ ನಾವೇನು ಹೇಳ್ತೀವಿ ಅದು ಜಾತಿ. ನನ್ನ ಪ್ರಕಾರ ಪ್ರಮುಖ ಒಂದು ಅಡ್ಡಗೋಡೆ ಅಂತ ಹೇಳಿದ್ರೆ, ತಡೆಗೋಡೆ ಅಂದರೆ ಅದು ಜಾತಿ. ಅದನ್ನು ಮೀರಿ ನಾವು ಯಾವಾಗ ಬೆಳೆದು ನಿಲ್ತೀವಿ ಅವಾಗ ಅಷ್ಟೇನೆ ಏನು ಈ ದೇಶ ಉದ್ಧಾರ ಆಗಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಪ್ರತಿಯೊಂದಕ್ಕೂ ನೀವು ಜಾತಿನೇ ಸಾಧ್ಯ. ವಸುದೈವ ಕುಟುಂಬಕಂ ಅಂತ ನಾವು ಹೇಳ್ತೀವಿ, ಆದ್ರೆ ಅದನ್ನ ಫಾಲೋನೇ ಮಾಡಲ್ಲ ನಾವು. ಕುವೆಂಪು ಅವ್ರು ಹೇಳಿದ ವಿಶ್ವ ಮಾನವತ್ವ
ಏನಿದೆ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಪ್ರತಿಪಾದಿಸಿದ್ರಲ್ಲ ವಿಶ್ವ ಮಾನವತ್ವ, ಅದನ್ನ ನಾವು ನಮ್ಮ ಚೇತನ ಅನ್ನೋದು ಅದು ಅನಿಕೇತನ ಆಗಬೇಕು. ಅವಾಗಷ್ಟೇ ಇದೆಲ್ಲ ಏನು ಒಂದು ನಮ್ಮ ದೇಶದಲ್ಲಿ ಎಲ್ಲರೂ ಒಂಥರ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಭಾರತ ಕಂಗೊಳಿಸ್ಕೊಳ್ಳಿಕ್ಕೆ ಮತ್ತೆ ಉಜ್ವಲ ಭವಿಷ್ಯವನ್ನ ನಾವು ಕಾಣೋದಕ್ಕೆ ಸಾಧ್ಯ ಅಂತ ನಾನು ಮಾತಾಡೋದು ತುಂಬಾ ಬುಕ್ಕಿಶ್ ಅಂತ ಅನ್ನಿಸ್ಬೋದು, ಆದ್ರೆ ನಿಜವಾಗ್ಲೂ ವಾಸ್ತವದಲ್ಲಿ ಇದು ಸಾಧ್ಯ ಆಗ್ಲೇಬೇಕು. ಇದು ಸಾಧ್ಯ ಆಗ್ಲಿಲ್ಲ ಅಂದ್ರೆ ನಾವೇನೂ ಸಾಧನೆ ಮಾಡಕ್ಕೆ ಆಗಲ್ಲ ಅಂತ ನನಗೆ ಅನ್ಸುತ್ತೆ. ನಮ್ಮದು ಹುಬ್ಬಳ್ಳಿದು ಈ ಕಡೆ ಆದ್ರೆ ಇಲ್ಲಿ ಶ್ವಾನಗಳಿಗೆ ಮುಕ್ತಿ ಸಿಗ್ತಾ ಇದೆ ಬೆಂಗಳೂರಲ್ಲಿ. ಗ್ರೇಟರ್ ಬೆಂಗಳೂರು ಇವಾಗ ತಮಗೆಲ್ಲ ಗೊತ್ತು, ಸುಪ್ರೀಂ ಕೋರ್ಟು ಈ ಹಿಂದೆ ಹೇಳಿದೆ ಏನಂತ ಹೇಳಿದ್ರೆ ಬೀದಿ ನಾಯಿ ಹಾವಳಿಗೆ ನೀವು ನಿಯಂತ್ರಣಕ್ಕೆ ಒಂದು ಕ್ರಮ ಕೈಗೊಳ್ಳಲೇಬೇಕು ಅಂತ ಹೇಳಿ 8 ವಾರದ ಅವಧಿನಲ್ಲಿ ನೀವು ಏನು ಕ್ರಮ ತಗೊಳ್ತೀರಿ ಅದನ್ನೆಲ್ಲ ಮುಖ್ಯ ಕಾರ್ಯದರ್ಶಿಗಳೇ ಬಂದು ಹೇಳಬೇಕು ಅಂತ ಹೇಳಿಬಿಟ್ಟು ಹೇಳಿದೆ ಸುಪ್ರೀಂ ಕೋರ್ಟ್. ಎಲ್ಲ ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆ ಹೇಳಿದೆ. ಆಮೇಲೆ ಮುಚ್ಚಳಿಕೆ ಬರೆದು ಕೊಡಬೇಕು ನೀವು ಏನೇನು ನೀವು ಫಾಲೋ ಮಾಡಿದ್ದೀರಿ ಅನ್ನೋದನ್ನ ಅಂತ. ಈಗ ಗ್ರೇಟರ್ ಬೆಂಗಳೂರು ಅಂತ ಹೇಳಿದ್ರೆ ಅಥಾರಿಟಿ ಏನಿದೆ ಅವ್ರೇನು ಮಾಡಿದ್ದಾರೆ ಅಂತ ಜಿ ಬಿ ಎ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಈಗ ಶ್ವಾನಗಳನ್ನು ನಿಮ್ಮ ಏರಿಯಾ ಶ್ವಾನಗಳನ್ನು ದತ್ತು ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಯಾರ್ಯಾರಿಗೆ ಅಂದರೆ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ, ಸಂಘ ಸಂಸ್ಥೆಗಳಿಗೆ, ಆಮೇಲೆ ಖಾಸಗಿ ವ್ಯಕ್ತಿಗಳಿಗೆ. ಯಾಕೆ ಇದನ್ನ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಒಂದು ಏರಿಯಾದಲ್ಲಿರೋ ನಾಯಿಗಳ ಒಂದು ಹಾವಳಿ ನಿಯಂತ್ರಣಕ್ಕೆ ಬಂದರೆ ನಿಮ್ಮ ಮಕ್ಕಳು ಆರಾಮಾಗಿ ರಸ್ತೆನಲ್ಲಿ ಆಡಬಹುದು, ಅಡ್ಡಾಡಬಹುದು ಎಲ್ರೂ ಅಂತ ಹೇಳಿ ಒಂದು. ಆಮೇಲೆ ಶಾಲೆ, ಆಸ್ಪತ್ರೆ, ಕೋರ್ಟು ಇಂಥ ಕಡೆಗಳಲ್ಲಿ ನಾಯಿಗಳನ್ನು ಬೀದಿ ನಾಯಿಗಳು ಇರಕ್ಕೂಡ್ದು ಅಂತ ಹೇಳಿದಾರಲ್ಲ. ಸೊ ಈ ಥರದ ಒಂದು 800 ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಒಂದು 800 ನಾಯಿಗಳನ್ನು ಗುರುತಿಸಿದ್ದಾರೆ. ಇವುಗಳನ್ನ ಪುನರ್ವಸತಿ ಮಾಡಬೇಕು ಇಂಥ ಪ್ರದೇಶಗಳಲ್ಲಿ ಅಂತ ಹೇಳಿಬಿಟ್ಟು. ಸೊ ಇದು ಒಂದು ಒಳ್ಳೆಯ ಒಂದು ಕೆಲಸ, ಸಮೀಕ್ಷೆ ಚೆನ್ನಾಗಿ ಆಗಿದೆ. ಈಗ ಎಲ್ಲೆಲ್ಲಿ ಇದು ಮಾಡಬೇಕು ಅಂತ 23,000 ನಾಯಿಗಳ ಒಂದು ಸ್ಥಳಾಂತರನೋ ಅಥವಾ ದತ್ತು ತಗೊಳ್ಳಿನೋ ಹೆಂಗಾದ್ರೂ ಸರಿ ಅವುಗಳ ಒಂದು ಪುನರ್ವಸತಿಗೆ ಒಂದು ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಅದನ್ನು ಕೂಡ ಶೀಘ್ರದಲ್ಲೇ ಆಗುತ್ತೆ. ಸೊ ಇನ್ನೇನು ಅಧಿಸೂಚನೆ ಹೊರಗೆ ಬಂದರೆ ಇದರ ಪ್ರಕಾರ ಕ್ರಮ ತಗೊಳ್ಳೋದಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬಿಟ್ಟು. ಇವಾಗ ಬೆಂಗಳೂರಿನ ನಾಯಿಗಳ ಬಗ್ಗೆ ಆಯ್ತು ಮೇಡಮ್, ಇಲ್ಲಿ ಒಂದು 11 ವರ್ಷದಿಂದ ನಮ್ಮ ಅರಣ್ಯ ಇಲಾಖೆಗಾಗಿ ದಾಂಡೇಲಿ ಇದು ಬಹಳ ಹೆಮ್ಮೆಯ ವಿಷಯ ನೋಡಿ. ನಾವು ಇಲ್ಲಿ ಆನೆಗಳನ್ನೆಲ್ಲ ಹುಲಿ ಸೆರೆ ಕಾರ್ಯಾಚರಣೆ, ಆಮೇಲೆ ಕಳ್ಳಬೇಟೆ, ಅರಣ್ಯದಲ್ಲಿ ಕಳ್ಳಬೇಟೆ ಪತ್ತೆ, ಇದಕ್ಕೆಲ್ಲದಕ್ಕೂ ಆನೆಗಳನ್ನು ನಾವು ಬಳಸ್ಕೊಳ್ತಾ ಇದ್ವಿ. ದಾಂಡೇಲಿನಲ್ಲಿ ನಾಯಿನ ಈ ಒಂದು ಅಪರಾಧ ಪತ್ತೆ, ಅರಣ್ಯ ಅಪರಾಧ ಪತ್ತೆ ಕಾರ್ಯಾಚರಣೆಗೆ ನಾಯಿಯನ್ನ, ಅದ್ರ ಹೆಸರು ಕ್ವೀಪರ್ ಅಂತ ಹೇಳ್ಬಿಟ್ಟು 11 ವರ್ಷದ ನಾಯಿ ಇದು. ನಮ್ಗೆ ನಾಯಿ ಅಂತ ಹೇಳಕ್ಕೆ ಬೇಜಾರು, ಅದು ಒಂದು ಏನಪ್ಪಾ ಅದರ ಒಂದು ಮರ್ಯಾದೆ ಅಥವಾ ಸ್ಥಾನಮಾನ. ಹೌದು, ಎಕ್ಸಾಕ್ಟ್ಲಿ. ಅದು ಕೂಡ ಸರ್ಕಾರಿ ನೌಕರಂತರ, ಅದು ಅರಣ್ಯ ಇಲಾಖೆಯ ಹೆಮ್ಮೆಯ ನೌಕರ ಅದು. ಸೊ ಈ ಕ್ವೀಪರ್ ಏನ್ ಮಾಡ್ತಿತ್ತು, ತುಂಬಾ ಸಾಕಷ್ಟು ದಾಂಡೇಲಿಲೆಲ್ಲ ನಿಮ್ಗೆ ಗೊತ್ತು ಕಳ್ಳಬೇಟೆ ಇವೆಲ್ಲ ಅತಿ ಹೆಚ್ಚು, ತುಂಬ ವನ ಸಂಪತ್ತು ಸಮೃದ್ಧವಾಗಿರುವಂತಹ ಪ್ರದೇಶ ಅದು. ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟ ಅಂತ ನಾವೇನು ಹೇಳ್ತೀವಿ, ಅದರ ಕೋರ್ ರೀಜನ್ ಅಲ್ಲಿ ಇರೋದ್ರಿಂದ ಅಲ್ಲಿ ಈ ಕ್ವೀಪರ್ ತುಂಬ ಒಳ್ಳೆ ಕೆಲಸ ಮಾಡಿದೆ. ತೀರಾ ದಣಿವರಿಯದೆ 11 ವರ್ಷ ಸತತವಾಗಿ ಕಾರ್ಯನಿರ್ವಹಿಸಿರೋದ್ರಿಂದ ಈಗ ಅದಕ್ಕೆ ರೆಸ್ಟ್ ಕೊಡಬೇಕಾಗಿದೆ. ಸೊ ಈ ಸಂದರ್ಭದಲ್ಲಿ ಅದನ್ನ ರೆಸ್ಟ್ ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ಅದರ ನೆಕ್ಸ್ಟ್ ತಲೆಮಾರಿನ 2 ಶ್ವಾನಗಳನ್ನ ಸೇವೆಗೆ ಸೇರಿಸ್ಕೊಂಡಿದ್ದಾರೆ, ಅವನಿ ಮತ್ತು ತಾರಾ. ಹೌದು, ಏನು ಬಲ್ಲಪ್ಪ ಎಲ್ಲ ಚೆನ್ನಾಗಿ ಕಲೆ ಹಾಕಿಬಿಟ್ಟಿದ್ದಾರೆ ವಿವರಗಳನ್ನ. ಇಷ್ಟು ಬೆಲ್ಜಿಯಂ ಶೆಪರ್ಡ್ ತಳಿ ಇದು. ನನಗೆ ಒಂದು ಅಬ್ಜೆಕ್ಷನ್ ಇದೆ ಇದಕ್ಕೆ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮದೇ ಮುಧೋಳ ನಮ್ಮ ಇಡೀ ರಾಷ್ಟ್ರದ ಹೆಮ್ಮೆ ಅಂತ ಹೇಳಿರುವಾಗ, ಆಮೇಲೆ ಇದು ನಮ್ಮ ಭಾರತೀಯ ಸೇನೆಯ ಯೋಧನಾಗಿ ಸೇವೆ ಸಲ್ಲಿಸ್ತಾ ಇದೆ. ಗಡಿ ಭದ್ರತಾ ಪಡೆಗಳಿಗೆ ನಿಜವಾಗಿ ಒಂಥರ ಬೆಂಗಾವಲಾಗಿ ನಿಂತಿರೋದು ಇದೇ ನಮ್ಮ ಮುಧೋಳ ಶ್ವಾನಗಳು. ಮುಧೋಳ ಶ್ವಾನದ ಒಂದು ಫ್ಲೀಟ್ನೇ, ಒಂದು ತುಕಡಿನೇ ಇಟ್ಕೊಂಡಿದ್ದಾರೆ. ಆ ಒಂದು ಮುಧೋಳ ಶ್ವಾನಗಳು ಎಂಥ ಒಳ್ಳೆ ಕೆಲಸ ಮಾಡುತ್ತವೆ ಅಂತ ಹೇಳಿದ್ರೆ, ಈ ಡ್ರಗ್ಸ್ ಟ್ರಾಫಿಕಿಂಗ್ ಇರುತ್ತಲ್ಲ, ಕಳ್ಳ
ಸಾಗಣೆ ಇದನ್ನೆಲ್ಲ ಪತ್ತೆ ಮಾಡೋದು ಈ ನಮ್ಮ ಮುಧೋಳ ಶ್ವಾನಗಳು. ಇಂಥ ಒಂದು ಒಳ್ಳೆಯ ಇದಿರುವಾಗ ಇಲ್ಲಿ ಯಾವ್ದು ಹೌದು ಪ್ರಧಾನಮಂತ್ರಿಗಳು ಕೊಂಡಾಡಿದ್ರು. ಹೌದು, BSF ಡೇ ದಿವಸ, ಗಡಿ ಭದ್ರತಾ ಪಡೆ ದಿನದ ದಿವಸ ಅದೇ ನಮ್ಮ ಮುಧೋಳ ನಾಯಿನೇ ಅಲ್ಲಿ ಇದ್ ಮಾಡಿದ್ದು ಅಂತ ನಂಬರ್ 1 ಅಂತ ಹೇಳಿ ಆ ಒಂದು ಅವಳಿಗೆ ಕ್ವೀನ್ ಏನೋ ರೀಟಾನೋ ಏನೋ ಹೇಳಿ ಇದೆ ಅದ್ರ ಹೆಸರು, ರಾಣಿನೋ ಏನೋ, ಅವಳನ್ನ ಅಷ್ಟು ಕೊಂಡಾಡ್ತಾರೆ. ಆಕೆಯ ಕ್ಷಿಪ್ರ ಚಲನೆ, ಕುಶಾಗ್ರಮತಿ ಅವಳು, ಬಹಳ ಅವಳ ನಿಗಾ ಯಾವ ತರ ವಹಿಸ್ತಾಳೆ ಅಂತ ಹೇಳಿ ಚರ್ಚೆಗೆ ಬಂದಿದ್ದು ಅವಳ ಸ್ವಂತ ಒಂದು ಸುಂದರಿ ಅಂತ ಹೇಳ್ಬಿಟ್ಟು. ಎಸ್, ಹೌದು. ಅಲ್ಲ, ನಾನು ಹೇಳೋದು ನಮ್ಮ ದೇಶದ ತಳಿನೇ ಇಷ್ಟೊಂದು ಏನೋ ಕಾರ್ಯಾಚರಣೆಗೆ ಪ್ರಶಸ್ತ ಆಗಿರುವಾಗ ನೀವು ಇಲ್ಲಿಯ ಕಾಡುಗಳಿಗೆ ಯಾವುದೋ ದೇಶದ ತಳಿ ತಗೊಂಬರೋ ಅವಶ್ಯಕತೆ ಏನಿದೆ? ನಿಮಗೆ ಗೊತ್ತು, ಆ ರ್ಯಾಟ್ ವೀಲರ್ ಅವೆಲ್ಲ ಎಂಥ ಭಯಾನಕ ತಳಿಗಳು, ಅವೆಲ್ಲನೂ ಅವನ್ನೆಲ್ಲ ನಿಷೇಧ ಮಾಡ್ತಿರೋದು ಒಳ್ಳೆ ವಿಷಯ. ಬಟ್ ವಿದೇಶಿ ತಳಿಗಳು ಬೇಗ ನನ್ನ ಪ್ರಕಾರ ರೋಗ ಪೀಡಿತವಾಗತ್ವೆ. ಈ ಒಂದು ವೆದರ್ಗೆ, ಈ ಒಂದು ಏನು ಟೋಪೋಗ್ರಫಿ ನಾವೇನು ಹೇಳ್ತೀವಿ ಅಂದರೆ ಈ ಒಂದು ಪರಿಸರಕ್ಕೆ ಚೆನ್ನಾಗಿ ಹೊಂದಿಕೊಳ್ಳುವಂಥ ದೇಸಿ ತಳಿಗಳನ್ನ ನೀವು ಬಳಸ್ಕೊಂಡ್ರೆ ಇನ್ನೂ ಒಳ್ಳೇದಲ್ವಾ? ಆ ಭ್ರಮೆ ಹೋಯ್ತು, ಹಿಂದೆ ಇತ್ತು ಆ ಭ್ರಮೆ, ನಾನು ಒಪ್ಕೋತೀನಿ. ಬಟ್ ಅದೇ ಅವಾಗ ಜರ್ಮನ್ ಶೆಪರ್ಡು ಇಂಥವನ್ನ ಕರ್ಕೊಂಡು ಬಂದ್ರಷ್ಟೇ ಈ ಪೊಲೀಸ್ ಇಲಾಖೆಯ ಒಂದು ಅದೇ ತನಿಖಾ ತಂಡದಲ್ಲಿ ಇಂಥ ನಾಯಿಗಳೇ ಇರಬೇಕು ಅಂತ. ಈ ಮುಧೋಳ ಏನು ಕಮ್ಮಿ ಇಲ್ಲ ಅಂತ ಈಗಾಗಲೇ ಭಾರತೀಯ ಸೇನೆ ಹೇಳಿಬಿಟ್ಟಿರೋದ್ರಿಂದ ಈ ಬ್ರೀಡನ್ನು ನೀವು ಹೆಚ್ಚು ಬಳಸ್ಕೋಬಹುದು. ಆವಾಗ ಇನ್ನೂ ಅವರ ಲೈಫ್ ಸ್ಪ್ಯಾನ್ ಜಾಸ್ತಿ ಇರುತ್ತೆ ಮುಧೋಳದ್ದು ಅಂತ ನನಗನ್ಸುತ್ತೆ. ಇವಾಗ ಮುಧೋಳದ್ದು ಆಯಿತು ಮೇಡಮ್, ಈಗ ನಾವು ಅದೊಂದು ದೊಡ್ಡ ವಿಷಯನೇ ಅದು. ಯಾಕಂದ್ರೆ ನಮ್ಮ ದೇಶೀಯ ತಳಿಗಳನ್ನ ಬಳಸೋದ್ರಿಂದ ಒಂದು ಹೆಮ್ಮೆ ಆಗುತ್ತೆ ನಮ್ಮ ದೇಶದ ಇರೋದ್ರಿಂದ. ಇವಾಗ ಒಂದು ಮುರಾರ್ಜಿ ಶಾಲೆಗಳು ಊಟ ಸರಿ ಇಲ್ಲ, ಮಕ್ಕಳಿಗೆ ಫುಡ್ ಪಾಯ್ಸನ್ ಆಯ್ತು, ಈ ತರನಾದಂಥ ರೀತಿಯಲ್ಲಿ ಹಲವಾರು ರೀತಿಯಾಗಿ ಸುದ್ದಿ ಆಗ್ತಾ ಇತ್ತು. ಆದ್ರೆ ಇವಾಗ ಒಂದು ಬೇರೆ ರೀತಿಯಾದಂಥ ಸುದ್ದಿ ಬಂದಿದೆ ಮೇಡಮ್. ಒಂದು ಆನೆ ಒಂದು ಮುರಾರ್ಜಿ ಹಾಸ್ಟೆಲ್ಗೆ ಹೋಗಿ, ಅದು ಎಲ್ಲಿ ಗೊತ್ತಾ? ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸ್ವಗ್ರಾಮವಾದ ದೊಡ್ಡ ಆಲದಹಳ್ಳಿ. ನನ್ನ ಪ್ರಕಾರ ಅದು ಆ ಮುರಾರ್ಜಿ ಶಾಲೆಯ ಮಾಜಿ ಸ್ಟೂಡೆಂಟ್ ಇದ್ದಿರ್ಬೋದು ಅಂತ. ಅದಕ್ಕೆ ಬಹುಶಃ ಅದು ಹಳೆ ವಾಸನೆ ಬಿಟ್ಟಿಲ್ಲ. ತನ್ನ ಸ್ಕೂಲು, ತನ್ನ ಕ್ಯಾಂಪಸ್ ಯಾವ ತರ ಇದೆ ನೋಡೋಣ ಅಂತ ಹೇಳ್ಬಿಟ್ಟು ವಿಸಿಟ್ ಮಾಡಿರ್ಬೋದು. ಒಂಟಿ ಸಲಗ ಅಲ್ಯೂಮಿನಿ ಮೀಟ್ ಇಲ್ಲ, ಅದು ಅಲ್ಯೂಮಿನಿ ಮೀಟ್ ಮಾಡಿ ಅಂತ ಹೇಳಕ್ ಬಂದಿರ್ಬೋದು ಬಹುಶಃ. ಆಮೇಲೆ ಇದು ಏನು ಆ ಒಂದು ಒಂಟಿ ಸಲಗ ಅಲ್ಲಿ ಹೋದಾಗ ಫಸ್ಟ್ ಹೌಹಾರ ಹೋಗಿರ್ತಾರೆ ಮಕ್ಕಳು ಇವರು. ಆಮೇಲೆ ಉಪಾಯಕ್ಕೆ ಅದನ್ನ ಒಂದು ಕಡೆ ಕೂಡಿ ಹಾಕಿ ಶಾಲಾ ಆವರಣದಲ್ಲಿ ಅರಣ್ಯ ಇಲಾಖೆಗೆ ಸುದ್ದಿ ಕೊಟ್ಟು, ಆಮೇಲೆ ಅರಣ್ಯ ಇಲಾಖೆಯವ್ರು ಬಂದು ಅದನ್ನು ಬೆದರಿಸಿ ಕಾಡಿಗೆ ಓಡಿಸಿದ್ರು. ಮತ್ತೆ ಸೊ ಏನಾದ್ರು ಕನಕಪುರ ಏನು ಪರಿಸರ ಆದ್ರಿಂದ ಅಲ್ಲಿ ಆನೆಗಳು ಬರೋದೇನು ವಿಶೇಷ ಏನಲ್ಲ. ಬಟ್ ಈ ಶಾಲೆ ಮೊರಾರ್ಜಿ ಶಾಲೆಯನ್ನು ಅರಿಸ್ಕೊಂಡು ಹೋಗಿತ್ತಲ್ಲ ಅದು, ಹಾಗಾಗಿ ಹಾಸ್ಟೆಲಿನ ಊಟದ ಅಥವಾ ಸಾಂಬಾರ್ದು ಏನಾದರೂ ಘಮ. ಇವಾಗ ನಾವು ಆನೆ ಅಂತ ಇದ್ದಂಗೆ ಮೇಡಮ್, ಇವಾಗ ಇದ್ದಕ್ಕಿದ್ದಂಗೆ ಒಂದು ಪರ್ವತ ಶ್ರೇಣಿ ಸುದ್ದಿಯಲ್ಲಿ ಬರ್ತಾ ಇದೆ. ಇವಾಗ ನಾವು ರಾಜ್ಯದಿಂದ ದೇಶಕ್ಕೆ ಹೋಗ್ತಾ ಇದ್ದೀವಿ. ನಂಗೆ ಗೊತ್ತಾಯ್ತು, ಅರಾವಳಿ ಪರ್ವತ ಶ್ರೇಣಿ ಅದು ಇತ್ತೀಚೆಗೆ ತುಂಬಾ ರಾಷ್ಟ್ರಾದ್ಯಂತ ಬಹಳ ಸದ್ದು ಗದ್ದಲ ಮಾಡ್ತಾ ಇದೆ. ನೋಡಿ, ಇಷ್ಟು ದಿವಸ ಬಹಳ ಸೈಲೆಂಟ್ ಆಗಿತ್ತು. ಈ ಪರ್ವತ ಶ್ರೇಣಿ ಇದೆಯಾ ಇಲ್ವಾ ಅನ್ನೋ ಹಂಗಿತ್ತು. ಇವತ್ತು ಈ ಪರ್ವತ ಶ್ರೇಣಿಗೆ ಏಕಾಏಕಿ ಸುದ್ದಿನಲ್ಲಿದೆ. ಅದು ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಯಾವುದೇ ಪರ್ವತ ಶ್ರೇಣಿ ಶತಮಾನಗಳಿಂದ ಸಹಸ್ರಮಾನಗಳಿಂದ ಈ ಪರ್ವತ ಶ್ರೇಣಿಯನ್ನ ನಾವು ನಮ್ಮ ದೇಶದ ಅವಿಭಾಜ್ಯ ಅಂಗ ಅಂತ ಅನ್ಕೊಂಡಿದೀವಿ. ನೀವು ಇವತ್ತು ಇಲ್ಲ ಅದನ್ನ ಪರ್ವತ ಅಂತ ಕರಿಬೇಕಾದ್ರೆ ಅದು ಕನಿಷ್ಠ 100 ಮೀಟರ್ ಎತ್ತರ ಇರಬೇಕು ಅಂತ ಹೇಳ್ತೀರಿ. ಆ 100 ಮೀಟರ್ ಎತ್ತರ ಇಲ್ಲ, ಇದು 90 ಇದೆ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ಹಾಗಾಗಿ ಇಲ್ಲಿ ಗಣಿಗಾರಿಕೆಗೆ ಕೊಡ್ಬೋದು. ಇಲ್ಲಿರೋ ಜೀವ ವೈವಿಧ್ಯ ಏನು ಎಂಥದ್ದು, ಆಮೇಲೆ ಇವೆಲ್ಲದಕ್ಕಿಂತ ಗಣಿಗಾರಿಕೆಗೆ ಕೊಡಬಹುದು ಅಂತ. ಆಮೇಲೆ ನಿಮ್ಮೆಲ್ರಿಗೂ ಗೊತ್ತಿರಬಹುದು, ಇಲ್ಲಿ ಗಣಿಗಾರಿಕೆಗೆ ಯಾರು ಪರ್ಮಿಷನ್ ತಗೊಂಡಿದ್ದಾರೆ
ಇದ್ದಾರೆ ಅನ್ನೋದು ಗೊತ್ತಿರಲಿ ನಿಮಗೆ. ಯಾರು ಅಂತ ಹೇಳ್ಬೋದಾ ಮೇಡಮ್ ನೀವೇ? ಎಲ್ಲ ಗೆಸ್ ನೀವು ಗೆಸ್ ಮಾಡಿ ನಾವು ಹೇಳ್ತೀವಿ. ಅದು ಹೇಗೆ ಆ ಕಂಪನಿದು ಯಾವ ರೀತಿ ಕಾರ್ಯತಂತ್ರ ಇರುತ್ತೆ ಅಂದರೆ, ಅದು ಮೊದಲು ಫ್ಯಾನ್ ತಿರುಗುತ್ತೆ, ಆಮೇಲೆ ಕರೆಂಟ್ ಬರುತ್ತೆ. ಓಕೆ ಮೇಡಮ್. ಆ ಕಂಪನಿ ಅದು ಮೊದಲು ಅವ್ರದ್ದು ಖಂಡಿತ ಕಮೆಂಟ್ಸ್ ಹಾಕ್ತಾರೆ. ಮೊದಲು ಫ್ಯಾನ್ ತಿರುಗುತ್ತೆ, ಆಮೇಲೆ ಕರೆಂಟ್ ಬರುತ್ತೆ. ಸೊ ಈ ಕಂಪನಿ ಅದು. ಹಾಗಾಗಿ ಇವಾಗ ಅವ್ರದ್ದು ಏರ್ಪೋರ್ಟು ಅವ್ರದ್ದೇ, ಸಮುದ್ರದ ಬಂದರುಗಳು ಅವ್ರದ್ದೇನೆ, ಎಲ್ಲ ಆಯ್ತು. ಈಗ ಪರ್ವತಗಳನ್ನ ಅವ್ರದನ್ನ ಮಾಡ್ಕೊಳಕ್ ಹೊರಟಿದ್ದಾರೆ. ಇದು ಗುಜರಾತ್ ಮೂಲದ್ದು, ಸ್ವಾಭಾವಿಕವಾಗಿ ನಿಮಗೆಲ್ಲ ಗೊತ್ತೇ ಇದೆ. ಇವಾಗ ರಾಷ್ಟ್ರೀಯ ನನಗನ್ಸುತ್ತೆ ಈ ವಿಷಯದ ಬಗ್ಗೆ ನಾವು ಒಂದು ವಿಶೇಷ ಕಾರ್ಯಕ್ರಮ ಮಾಡೋಣ. ಖಂಡಿತ. ಅರಾವಳಿ ಪರ್ವತ ಇದೆಯಲ್ಲ, ಇವತ್ತು ಆ ಪರ್ವತ ಇರೋದ್ರಿಂದ ದೆಹಲಿಯ ಗಾಳಿ ಅಷ್ಟರ ಮಟ್ಟಕ್ಕಿದೆ. ಅರಾವಳಿ ಪರ್ವತದಲ್ಲಿ ನೀವು ಗಣಿಗಾರಿಕೆಯನ್ನ ಚಾಲು ಮಾಡಿದ್ರಿ ಅಂದ್ರೆ ಗ್ಯಾರಂಟಿ ಅದು ಸ್ಮಶಾನ ಆಗ್ಬಿಡುತ್ತೆ ದೆಹಲಿ. ಹೌದು ಮೇಡಮ್. ಇವಾಗಲೇ ದೆಹಲಿಯಲ್ಲಿ ಸರಿಯಾದ ಗಾಳಿ ಇಲ್ಲ ಅಂತ ಹೇಳಿ ಅಲ್ಲಿನ ಜನ ಅಯ್ಯೋ ಅಂತ ಇದ್ದಾರೆ ಮೇಡಮ್. ಇನ್ನೂ ಮತ್ತಷ್ಟು ದುಸ್ಥಿತಿಗೆ ಹೋಗ್ಬಿಡುತ್ತೆ ಅಂತ. ದುಸ್ಥಿತಿ ಅಲ್ಲ, ಬದುಕಲು ಯೋಗ್ಯವೇ ಅಲ್ಲದ ಸ್ಥಳ ಅಂತ ಹೇಳ್ಬಿಟ್ಟು ಇವಾಗಲೇ ವಿದೇಶಿ ನಾವು ಇವಾಗ ಇದು ನಮ್ಮ ಲಿಡ್ಕರ್ ಮತ್ತೆ ಪ್ರಾಡಾ ಕಾರ್ಯಕ್ರಮವನ್ನ ನಾವು ಅವತ್ತು ಏನು ವರದಿ ಮಾಡಿದ್ವಲ್ಲ, ಅದು ಆಕ್ಚುಲಿ ದೆಹಲಿಲಿ ನಡಿಬೇಕಿತ್ತು ಆ ಒಪ್ಪಂದ. ಯಾಕೆ ಅದನ್ನ ಮುಂಬೈಗೆ ಸ್ಥಳಾಂತರಿಸಲಾಯಿತು ಅಂದ್ರೆ, ದೆಹಲಿಯ ಒಂದು ಹವಾಮಾನ ಚೆನ್ನಾಗಿಲ್ಲ. ಅದು ಹವಾಮಾನ ಅಲ್ಲಿ ಪೂರಾ ಪೊಲ್ಯೂಷನ್ ಇದೆ ಅಂತ ಹೇಳ್ಬಿಟ್ಟು, ಪರಿಸರ ಮಾಲಿನ್ಯದಿಂದ ನಲುಗ್ತಿದೆ. ಹಾಗಾಗಿ ನಾವು ಬರಲ್ಲ ಅಂತ ಹೇಳ್ಬಿಟ್ಟು ಇಟಾಲಿಯನ್ ಇವರು ಕಾನ್ಸುಲೇಟ್ನವ್ರು, ರಾಯಭಾರಿ ಕಚೇರಿಯವರು ಹೇಳಿದ್ರಿಂದ ಅದನ್ನ ಮುಂಬೈಗೆ ಶಿಫ್ಟ್ ಮಾಡಿದ್ರು. ಸೊ ಇದೇ ರೀತಿ ನೀವು ಇರೋ ಸುತ್ತಮುತ್ತ ಇರೋ ಇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಪಶ್ಚಿಮ ಪ್ರಾಂತ್ಯದಲ್ಲಿ ಬರುತ್ತೆ. ಯಾವುದು ಈ ಅರಾವಳಿ ಪರ್ವತ ಶ್ರೇಣಿ, ರಾಜಸ್ಥಾನ್ ಇದರ ಬಾರ್ಡರ್ಗೆ ಹೊಂದ್ಕೊಂಡಂಗೆ ಹೋಗುತ್ತೆ. ಸೊ ಹಾಗಾಗಿ ದೆಹಲಿಗೆ ಕೂಗಳತೆ ಅಂತಾನೆ ಹೇಳ್ಬಹುದು ನಾವು ಇದನ್ನ. ನಾವು ಇದ್ರ ಬಗ್ಗೆ ತುಂಬಾ ವಿಷಯ ಮಾತಾಡೋಕ್ಕಿದೆ. ಆ ಒಂದು ಕಾರಣದಿಂದ ಇದನ್ನ ವಿಶೇಷವಾಗಿ ಒಂದು ಕಾರ್ಯಕ್ರಮ ಮಾಡೋಣ ಇದ್ರ ಬಗ್ಗೆ. ಖಂಡಿತವಾಗಿ ಮಾಡೋಣ ಮೇಡಮ್. ಇವಾಗ ರಾಷ್ಟ್ರೀಯ ನೋಡ್ತಾ ಇದ್ದಂಗೆ ಮೇಡಮ್, ಅಂತಾರಾಷ್ಟ್ರೀಯ ಬಂದಾಗ ಇದನ್ನ ನಂಗೆ ಹೇಗೆ ಹೇಳ್ಬೇಕು ಗೊತ್ತೇ ಆಗ್ತಾ ಇಲ್ಲ. ಪಾಕಿಸ್ತಾನ ಇವಾಗ ಬೇರೆ ಬೇರೆ ವಿಷಯದಿಂದ ಚರ್ಚೆಗೆ ಬರ್ತಾನೆ ಇರುತ್ತೆ ಮೇಡಮ್. ಅದು ಹೆಚ್ಚಾಗಿ ಸಕಾರಾತ್ಮಕ ವಿಷಯಕ್ಕಿಂತ ನಕಾರಾತ್ಮಕ ವಿಷಯದಿಂದನೇ ಚರ್ಚೆಗೆ ಬರ್ತಿರುತ್ತೆ, ಸುದ್ದಿಯಲ್ಲಿ ಇರುತ್ತೆ. ನೀವು ಹೇಳ್ತಿರೋದು ಪಾಕಿಸ್ತಾನ ಅದೇ ಆಪರೇಷನ್ ಸಿಂಧೂರ್ನ ನಾವು ಗೆದ್ವಿ, ಕಾರಣ ಅದಕ್ಕೆ ನಮ್ಗೆ ದೇವರ ಒಂದು ಕೃಪಾ ಕಟಾಕ್ಷ ಮೇಲಿಂದಿತ್ತು ಅಂತ, ಅದ್ರ ಬಗ್ಗೆ ನೀವು ಹೇಳ್ತಿದ್ದೀರಾ? ಇಲ್ಲ ಮೇಡಮ್, ಅಷ್ಟೊಂದು ದೊಡ್ಡ ಸುದ್ದಿ ಅಲ್ಲ ಇದು. ಯಾವ ತರ ಸುದ್ದಿ ಅಂದ್ರೆ, ಒಂದು ಭಿಕ್ಷುಕರಿಗೆ ವೀಸಾ ಕೊಡ್ತಾ ಇದೆ ಪಾಕಿಸ್ತಾನ. ಕೇಳಿದ್ರ ಮೇಡಮ್ ನೀವು? ಭಿಕ್ಷುಕರಿಗೆ ವೀಸಾ ಕೊಡೋದು ಇಲ್ಲ, ಅದು ಅವ್ರು ನಡ್ಸ್ಕೊಂಡ್ ಬಂದಿದ್ದೆ. ಅದು ಅವರು ಏನಂತ ಹೇಳಿದ್ರೆ ಪಾಕಿಸ್ತಾನ ಕನ್ಫ್ಯೂಸ್ ಆಗ್ತಾ ಇದೆ ಮೊದಲು ಮೇಡಮ್. ಭಿಕ್ಷುಕರು ಅಂದ್ರೆ ಯಾರು? ಅಲ್ಲಿರೋರು ಎಲ್ಲರೂ ಹಾಗೆ ಅದೇ ರೀತಿಯಲ್ಲಿ. ಅದಕ್ಕೆ ನನಗೆ IMF ಮುಂದೆ ಇವರೇ ಭಿಕ್ಷಾ ಪಾತ್ರ ಹಿಡ್ಕೊಂಡು ನಿಂತಿರ್ತಾರೆ, ಪಾಕಿಸ್ತಾನ ಸರ್ಕಾರನೇ. ನನ್ನ ಅಂದರೆ ತುಂಬ ಪರಿಚಯದವರೆಲ್ಲ ವಿದೇಶಗಳಲ್ಲಿ ಇದ್ದಾರಲ್ಲ, ಅವರೆಲ್ಲ ಹೇಳ್ತಾರೆ ವಿದೇಶಗಳಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ, ಈ ಕೆಲವು ದೇಶಗಳ ಹೆಸರು ಹೇಳಕ್ಕೆ ನಮಗೆ ಬೇಜಾರು. ಆಫ್ರಿಕಾ ಮತ್ತು ಏಷ್ಯಾದ ಅಂತ ಹೇಳ್ಬೋದು ನಾವು. ಅಂದರೆ ನಮ್ಮ ನೆರೆ ಹೊರೆಗಳು, ನಮ್ಮ ನೆರೆ ಹೊರೆಯಾಗಿರುವ ನೆರೆಗಳಿದಾವಲ್ಲ, ಆ ಎಲ್ಲ ದೇಶದ ಜನರಿಗೂ ಹೊರಗಿನ ರಾಷ್ಟ್ರಗಳಲ್ಲಿ ಒಳ್ಳೆಯ ಹೆಸರೇ ಇಲ್ಲ. ಅವರೆಲ್ಲರೂ ಏನು ತುಂಬ ತಳಮಟ್ಟದ ಉದ್ಯೋಗನೇ ಅವ್ರಿಗೆ ಕೊಡೋದು. ಯಾಕೆ ಅಂದರೆ ಅವರಿಗೆ ಕರೆಕ್ಟಾಗಿ ವಿದ್ಯೆ ಇರಲ್ಲ, ಅವರಿಗೆ ಸರಿಯಾಗಿರೋ ನಾಲೆಡ್ಜ್ ಇರಲ್ಲ ಅಂತ ಹೇಳ್ಬಿಟ್ಟೆ ಅವರು ಹೇಳ್ತಾರೆ ವಿದೇಶಗಳಲ್ಲಿ. ಅವರು ಏನು ಇಲ್ಲದೇ ಪಾಕಿಸ್ತಾನದಿಂದ ವೀಸಾ ಕೊಟ್ಟು ಕಳಿಸ್ತಿದ್ರಂತೆ ಇದುವರೆಗೂ. ಏನಂದ್ರೆ ಹೋಗಿ ನೀವು ಏನಾರು ಮಾಡ್ಕೊಳ್ಳಿ, ಯಾಕಂದ್ರೆ ಹೊಟ್ಟೆಪಾಡು ನೀವೆಲ್ಲರೂ ಹೆಂಗಾರು ಮಾಡ್ಕೊಂಡು ನೋಡ್ಕೊಳ್ಳಿ. ಅದೇ ಬಾಂಗ್ಲಾದೇಶಿಗಳು ಇವಾಗ ಇಲ್ಲಿ ಬಂದು ನೋಡಿದ್ರಲ್ಲ, ಇಲ್ಲಿ ಟ್ರಕ್ ಡ್ರೈವರ್ಗಳಿಂದ ಹಿಡಿದು ಎಲ್ಲ ಆಟೋ ಪ್ರತಿಯೊಬ್ರು ಅವರೇ. ಅದೇ ತರ ಅಲ್ಲಿ ಇವರು ಏನೋ ಎಲ್ಲೆಲ್ಲಿ ಅಂತ ಹೇಳಿದ್ರೆ ಇದು UAE, ಯುನೈಟೆಡ್ ಅರಬ್ ಎಮಿರೇಟ್ಸು, ಆಮೇಲೆ ಅಜರ್ಬೈಜಾನ್, ಆಮೇಲೆ ಇನ್ನೊಂದು ದೇಶ ಹೇಳ್ತೀನಿ ತಾಳಿ, ಇನ್ನೊಂದು ರಿಯಾದ್, ಸೌದಿ ಅರೇಬಿಯಾ. ರಿಯಾದ್ ಒಂದರಿಂದಾನೆ 23,000 ಜನರನ್ನ ಭಿಕ್ಷುಕರು, ಪಾಕಿಸ್ತಾನಿ ಭಿಕ್ಷುಕರನ್ನ ಗಡಿಪಾರು ಮಾಡಿದ್ದಾರೆ. ಸೊ ಈ ಮೂರೂ ದೇಶಗಳಿಂದ 1000 ಗಟ್ಟಲೆನಲ್ಲಿ ಜನ ಪಾಕಿಸ್ತಾನಿ ಭಿಕ್ಷುಕರು ಅಂತ ಹೇಳಿ ಇವರನ್ನ ಗಡಿಪಾರ್ ಮಾಡಿ ವಾಪಸ್ಸು ಇದಕ್ಕೆ ಕಳಿಸಿದ್ದಾರೆ, ಪಾಕಿಸ್ತಾನಕ್ಕೆ. ಮಜಾ ಅಂತ ಹೇಳಿದ್ರೆ ಸೌದಿ ದೊರೆ, UAE ದೊರೆ,
ಏನೋ ಪಾಕಿಸ್ತಾನಕ್ಕೆ ವಿಸಿಟ್ ಕೊಡ್ತಾರೆ, ಏನೋ ದೊಡ್ಡ ಆರ್ಥಿಕ ಸಂಬಂಧದ ಏನೋ ಹೊಸ ಒಪ್ಪಂದಗಳನ್ನೆಲ್ಲ ಮಾಡ್ಕೊಳಕ್ಕೆ. ಇತ್ಲಾಗೆ ಈ ದೇಶಕ್ಕೆ ಅಲ್ಲಿಂದೆಲ್ಲ ಗಡಿಪಾರು ಮಾಡ್ತಾರೆ. ನಿಮ್ಮ ಭಿಕ್ಷುಕರು ನಮಗ್ ಬೇಡ, ಕರ್ಕೊಳ್ರಿ ನೀವು ಅಂತ ಹೇಳ್ಬಿಟ್ಟು. ಈ ಭಿಕ್ಷುಕರಿಗೆ ಪಾಸ್ಪೋರ್ಟ್ ವೀಸಾ ಕೊಟ್ಟಿದೆಯಲ್ಲ ಪಾಕಿಸ್ತಾನ, ಯಾವುದೇ ಉದ್ಯೋಗ ಇಲ್ಲದೇನೆ. ಹೌದು ಮೇಡಮ್. ಇದಕ್ಕೆ ಇನ್ನೆಂಥ ಪೊಗರಿನ ದೇಶ. ಇದ್ರ ಪೊಗರು ಯಾವುದಕ್ಕೆ ಅಂದ್ರೆ ಹೈಯೆಸ್ಟ್ ಎಕ್ಸ್ಪೋರ್ಟ್ ಮಾಡೋದು ಇವರು. ನಾವೆಲ್ಲ ಸಾಫ್ಟ್ವೇರ್ ಎಲ್ಲ ಎಕ್ಸ್ಪೋರ್ಟ್ ಮಾಡಿದ್ರೆ ಇವರು ಭಿಕ್ಷುಕರನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು. ಸೊ ಈಗ ಅದಕ್ಕೆ ನಮ್ಗೆ ಮಾನ ಮರ್ಯಾದೆ ಹೋಗ್ತಾ ಇದೆ ಅಂತ ಹೇಳಿ ಪಾಕಿಸ್ತಾನದ ಪ್ರಧಾನಿ ಭಿಕ್ಷುಕರಿಗೆ ಇನ್ಮೇಲಿಂದ ವೀಸಾ ಕೊಡಬೇಡಿ ನಮ್ಮ ದೇಶದಿಂದ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇದು ಬಹಳ ಫನ್ನಿ. ಈ ಪ್ರಧಾನಿ ಬಗ್ಗೆ ಒಂದು ಮಾತು ಹೇಳಲೇಬೇಕು ನಾನು. ಈ ಪ್ರಧಾನಿ ಇಷ್ಟೆಲ್ಲ ಇವರೆಲ್ಲ ಹೇಳ್ತಾರಲ್ಲ, ಈ ವ್ಯಕ್ತಿಗೆ ಒಂದು 6-7 ಹೆಂಡತಿರು ಇರ್ಬೋದು ಬಹುಶಃ. ಯಾಕೆ ಅಂತ ಹೇಳಿದ್ರೆ ಇವರ ಬಗ್ಗೆ ಇವರ 6ನೇ ಹೆಂಡತಿ ತೆಹಮೀನಾ ದುರಾನಿ ಅಂತ ಹೇಳ್ಬಿಟ್ಟು, ಅವರು ಬಹಳ ದೊಡ್ಡ ಫ್ಯಾಮಿಲಿಯಿಂದ ಬಂದವ್ರೇನೆ. ಈ ವ್ಯಕ್ತಿಯನ್ನ ಮದುವೆ ಆಗಿರ್ತಾರೆ ಇವ್ರು. ಆಮೇಲೆ ಇವರಿಂದ ಬೇರ್ಪಡ್ತಾರೆ. ಆವಾಗ ಅವರೊಂದು ಪುಸ್ತಕ ಬರೀತಾರೆ, ಮೈ ಫ್ಯೂಡಲ್ ಲಾರ್ಡ್ ಅಂತ ಹೇಳ್ಬಿಟ್ಟು. ಇವರು ಆ ಗಂಡನ 6ನೇ ಹೆಂಡತಿ ಅಂತನೋ ಹೇಳ್ಬಿಟ್ಟು ಬರ್ದಿರ್ತಾರೆ ಆ ಪುಸ್ತಕ. ಅದನ್ನು ಎಲ್ಲರೂ ಓದಬೇಕು. ಅದು ಹೇಗೆ ಅಲ್ಲಿಯ ಒಂದು ಸಮಾಜ ಯಾವ ಥರ ಇದೆ ಅಂತ ತಿಳ್ಕೊಳ್ಳೋದಕ್ಕೆ. ಮೈ ಫ್ಯೂಡಲ್ ಲಾರ್ಡ್ ಅಂತ ಹೇಳ್ಬಿಟ್ಟು ಅದು ಇಂಗ್ಲೀಷ್ನಲ್ಲಿದೆ. ಆಕೆನ ಇನ್ನೊಂದು ಬ್ಲಾಸ್ಫೆಮಿ ಅನ್ನೋ ಒಂದು ಪುಸ್ತಕನೂ ಬರೆದಿದ್ದಾರೆ. ಇವ್ರ ಬಗ್ಗೆ ನೀವೆಲ್ಲ ತಿಳ್ಕೋಬೇಕು. ಬಹಳ ಒಂಥರ ಆಸಕ್ತಿ ಮತ್ತು ಕುತೂಹಲಕಾರಿ ಸಂಗತಿಗಳನ್ನು ನೀವು ಇಲ್ಲಿ ನೋಡಬಹುದು. ಎಂತೆಂಥ ವ್ಯಕ್ತಿಗಳಿರ್ತಾರೆ, ಹೇಗೆ ಇವರೆಲ್ಲ ದೊಡ್ಡ ದೊಡ್ಡ ರೂಲರ್ಸ್ ಆಗಿ ಇವತ್ತು ಎಮರ್ಜ್ ಆಗ್ತಾರೆ ದೇಶದಲ್ಲಿ, ಆ ದೇಶದಲ್ಲಿ ಅಂತ ಹೇಳ್ಬಿಟ್ಟು ದುರ್ಗತಿಯನ್ನು ನೋಡ್ಬೋದು. ಅದಕ್ಕೇನೆ ಆಸಿಮ್ ಮುನೀರ್ ಫುಲ್ ಕಂಟ್ರೋಲಿಗೆ ತಗೋತಾ ಇರೋದು ಈಗ. ಇವಾಗ ಪಾಕಿಸ್ತಾನ ಆಯ್ತು ಮೇಡಮ್. ಮುಂದೆ ನೋಡೋದಾದ್ರೆ ಈಗ ಕಾಂಬೋಡಿಯಾ ಥೈಲ್ಯಾಂಡ್ ಯುದ್ಧ ನಡೀತಾ ಇತ್ತು, ಇನ್ನೇನು ಮುಗೀತು ಅನ್ನೋಷ್ಟರಲ್ಲಿ ಮತ್ತೆ ಶುರುವಾಗಿದೆ. ಡಿಸೆಂಬರ್ 6ರಿಂದ ಮತ್ತೆ ಶುರುವಾಗಿದೆ. ಏನು ಶಾಂತಿ ದೂತ ಟ್ರಂಪ್ ಅವ್ರು ಬಂದು ದಕ್ಷಿಣ ಏಷ್ಯಾದ ರಾಷ್ಟ್ರಗಳನ್ನೆಲ್ಲ ಒಂದ್ ಕಡೆ ಕಲೆ ಹಾಕಿ, ಏನು ಮಲೇಷ್ಯಾದ ಪಾರುಪತ್ಯದಲ್ಲಿ ಸಹಿ ಹಾಕಿದ್ದು ನೋಡಿ ಮಾಡಿದ್ದೆ ಮೇಡಮ್. ಟ್ರಂಪ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಈಗ ಅಲ್ಲ, ಹೋಗೋಣ ಟ್ರಂಪ್ ಹತ್ರಕ್ಕೂ ಹೋಗೋಣ. ಸೊ ಈ ಒಂದು ಒಪ್ಪಂದ, ಶಾಂತಿ ಒಪ್ಪಂದ ಸಹಿ ಹಾಕಿ ಏನು ಇನ್ನು ಇಂಕೆ ಆರಿರ್ಲಿಲ್ಲ, ಸಹಿ ಹಾಕಿದ್ ಇಂಕೆ ಆರಿರ್ಲಿಲ್ಲ. ಆಗ್ಲೇನೆ ಮತ್ತೆ ಕಾಂಬೋಡಿಯಾ ಥೈಲ್ಯಾಂಡ್ ನಡುವೆ ಶುರುವಾಯ್ತು ಜಟಾಪಟಿ. ಇವ್ರ ಜಟಾಪಟಿ ಶುರುವಾಗ್ಲಿ ಅದ್ರಲ್ಲಿ ಕಾಂಬೋಡಿಯಾ ಗಡಿ ಭಾಗದಲ್ಲಿ ನಿಲ್ಸಿದ್ದಂತ 9 ಮೀಟರ್ ಎತ್ತರದ ವಿಷ್ಣು ಪ್ರತಿಮೆಯನ್ನ ಧ್ವಂಸ ಮಾಡಿದಾರಲ್ಲ ಇವರು, JCB ಹಿಟಾಚಿ ತಗೊಂಡೋಗಿ. ಇನ್ನೆಂಥ ಮೂರ್ಖರು ಅವರು, ತಲೆ ಕೆಟ್ಟವರು ಅಂತ. ಯಾಕೆಂದ್ರೆ ನೀವು ಏನು ಥೈಲ್ಯಾಂಡ್ ಬ್ಯಾಂಕಾಕ್ ರಾಜಧಾನಿ ಏರ್ಪೋರ್ಟ್ ಅಲ್ಲಿ ಇಳ್ತಿದ್ದಂಗೆ ನೋಡೋದು ವಿಷ್ಣುವಿನ ಒಂದು ಏನು ದೊಡ್ಡ ಚಿತ್ರ, ಏನು ಮ್ಯೂರಲ್ ಅಂತ ನಾವು ಹೇಳ್ತೀವಿ, ಗೋಡೆ ಚಿತ್ರ. ಅದು ಈ ತರಹದ ಅಂದ್ರೆ ವಿಷ್ಣು ಆರಾಧನೆ ಎಲ್ಲಾ ಕಡೆ ಸೌತ್ ಈಸ್ಟ್ ಏಷ್ಯಾದಲ್ಲೆಲ್ಲ ಜೋರಾಗಿದೆ. ಹಾಗಿರುವಾಗ ಅದೇ ದೇಶದವ್ರು ಹೋಗ್ಬಿಟ್ಟು ಪಕ್ಕದ ದೇಶದಲ್ಲಿ ಗಡಿ ಭಾಗದಲ್ಲಿ ನಿಂತರು ಅದೇ ವಿಷ್ಣು ಮೂರ್ತಿನ ಧ್ವಂಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಂದ್ರೆ ಸ್ಯಾಡಿಸಮ್ ಎಲ್ಲಿವರೆಗೆ. ಈ ಯುದ್ಧ ಅನ್ನೋದಿದೆಯಲ್ಲ ಅದ್ರ ತಲೆ ಅವಾಗ ಬ್ರೈನ್ ವರ್ಕೇ ಮಾಡಲ್ಲ. ಅವಾಗ ಹಾನಿ ಮಾಡಬೇಕು ಅಷ್ಟೇ, ಯಾವುದಕ್ಕೂ ಏನು ಯೋಚನೆ ಮಾಡಂಗಿಲ್ಲ. ಈಗ ಟ್ರಂಪ್ ಏನ್ ಮಾಡ್ತಾ ಇದ್ದಾರೆ ಅಂತ, ಟ್ರಂಪ್ದು ಸುಮಾರು ವಿಷಯಗಳಿವೆ. ಅದರಲ್ಲಿ ಒಂದು ಯಾವ್ದಪ್ಪ ಅಂತ ಹೇಳಿದ್ರೆ, ಟ್ರಂಪ್ ಅದೇ ಶಾಂತಿ ದೂತ. ಈಗ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅವರನ್ನ ಭಾನುವಾರ ಭೇಟಿ ಮಾಡ್ತಾ ಇದ್ದಾರೆ ದೊಡ್ಡಣ್ಣ ಅವರು. ಆಮೇಲೆ ಅದ್ರ ಜೊತೆಗೇನೆ ಇವರು ತಮ್ಮದೇ ಹೆಸರಿನ ಒಂದು ಟ್ರಂಪ್ ಕ್ಲಾಸ್ ಅನ್ನೋ ಒಂದು ಯುದ್ಧ ನೌಕೆ, ಅದು ಹೈಯೆಸ್ಟ್ ಅಂತ ಹೇಳಿದ್ರೆ ಆ ಟ್ರಂಪ್ ತರನೇ ಟ್ರಂಪ್ ಕ್ಲಾಸ್, ಟ್ರಂಪ್ ಶ್ರೇಣಿಯ ಯುದ್ಧ ನೌಕೆಗಳನ್ನ ಪರಿಚಯಿಸ್ತಾ ಇದ್ದಾರೆ ಇವರು. ಮಲ್ಲಪ್ಪ ಒಂದು ಹಾಗೆ ನಾನೊಂದು ಚೂರು ನೀರು ಕುಡ್ದೆ ಬಿಡ್ತೀನಿ. ಅದ್ರ ಜೊತೆಗೆ ಯಾವ್ದು ಹೇಳಬೇಕು, ಟ್ರಂಪ್ದು ವಿಷಯ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ನಿಮಗೆ ಗೊತ್ತು ಇವತ್ತು ಬಾಂಗ್ಲಾದೇಶದಲ್ಲಿ ಪ್ರಕ್ಷುಬ್ಧವಾಗಿ ಆಗೋದಕ್ಕೆ ಕಾರಣನೇ ಅಮೇರಿಕ. ಈ ಅಮೇರಿಕ ಬಾಂಗ್ಲಾದೇಶದ ಒಂದು ಸ್ಥಳವನ್ನ ತನಗೆ ಬೇಕೇ ಬೇಕು ಅಂತ ಹೇಳಿದ್ದನ್ನ ಅದನ್ನ ಕೊಡೋದಕ್ಕೆ ಶೇಖ್ ಹಸೀನಾ ನಿರಾಕರಿಸಿದ ಅವರನ್ನ ಕೆಳಗಿಳಿಸಿದ ದೇಶ ಭ್ರಷ್ಟರನ್ನಾಗಿ ಮಾಡಲಾಯಿತು ಹಸೀನಾ ಅವ್ರನ್ನ. ಅದೇ ತರಹ ಈಗ ಆರ್ಕಿಟಿಕ್ ಪ್ರದೇಶದಲ್ಲಿರುವಂತಹ ಗ್ರೀನ್ಲ್ಯಾಂಡ್ ಏನಿದೆ ದ್ವೀಪ, ಅದರಲ್ಲಿ ಆ ದೇಶ ನನಗೆ ಬೇಕು.
ಈ ದೇಶ ನನ್ನ ಸುರಕ್ಷತೆ ಮತ್ತು ಈ ಐರೋಪ್ಯ ಏನು ಒಕ್ಕೂಟ ಏನಿದೆ ಅದಕ್ಕೆಲ್ಲ ಸೇಫ್ಟಿ ಒದಗಿಸ್ಬೇಕು ಅಂದರೆ ನನಗೆ ಗ್ರೀನ್ಲ್ಯಾಂಡ್ ಬೇಕು, ಹಾಗಾಗಿ ಗ್ರೀನ್ಲ್ಯಾಂಡನ್ನು ನಾನು ಒಳಗೆ ಹಾಕ್ಕೋತೀನಿ ಅಂತ ಇದು ಕೂತಿರೋದು. ಇವಾಗ ಸದ್ಯಕ್ಕೆ ಗ್ರೀನ್ಲ್ಯಾಂಡ್ ಬಂದು ಸ್ವಾಯತ್ತ ಆಡಳಿತ ಹೊಂದಿದ್ರು ಗ್ರೀನ್ಲ್ಯಾಂಡ್ ಇರೋದು ಡೆನ್ಮಾರ್ಕಿನ ಏನು ವ್ಯಾಪ್ತಿಯಲ್ಲಿ. ಡೆನ್ಮಾರ್ಕ್ ಅವರ ಒಂದು ಅಧೀನಕ್ಕೆ ಒಳಪಟ್ಟಿದೆ, ಆದರೆ ಅದು ಸ್ವಾಯತ್ತ ಆಡಳಿತ ಹೊಂದಿದೆ. ಈ ತರಹದ ಒಂದು ಪ್ರದೇಶ. ಇವಾಗ ನಮ್ಮಲ್ಲಿ ಕೇಂದ್ರಾಡಳಿತ ಇರುತ್ತಲ್ಲಪ್ಪ, ಅಂಡಮಾನ್ ನಿಕೋಬಾರ್ ಇವೆಲ್ಲ ಭಾರತಕ್ಕೆ ಸೇರಿದೆ. ಅಂದ್ರೆ ಓಕೆ, ಅಲ್ಲಿ ಗವರ್ನರ್ ಲೆಫ್ಟಿನೆಂಟ್ ಜನರಲ್ ಇರ್ತಾರೆ, ಅಲ್ಲಿ ಆಡಳಿತ ಅವ್ರು ನಡೆಸ್ತಾರೆ. ಆ ಥರ ಇದು ಅಲ್ಲಿ ಹಾಗೇ ಇದೆ. ಆದರೆ ಈ ಗ್ರೀನ್ಲ್ಯಾಂಡನ್ನ ನಮಗೆ ಬೇಕು ಅಂತ ಟ್ರಂಪ್ ಇವಾಗ ಶುರು ಮಾಡ್ಕೊಂಡಿದ್ದಾರೆ, ಹೊಸ ಇದು ಖ್ಯಾತೆ ತೆಗೆದಿದ್ದಾರೆ. ಅದಕ್ಕೆ ಅಲ್ಲಿ ಡೆನ್ಮಾರ್ಕ್ ಬಹಳ ಏನು ಕೆಂಡಾಮಂಡಲವಾಗಿದೆ. ಇದು ಇವ್ರದ್ದು ನಡೀತಾನೆ ಇದೆ ಜಟಾಪಟಿ. ಹೆಂಗಾದ್ರೂ ಇವಾಗ ತನ್ನದೊಬ್ಬರು ದೂತರನ್ನ ಅಲ್ಲಿ ಕಳಿಸ್ತಾರಂತೆ ಇವರು. ಅಲ್ಲಿದೆಲ್ಲ ಹೇಗೆ ನಾವು ಒಳಗೆ ಹಾಕೋಬೇಕು, ಅಧೀನ ವ್ಯಾಪ್ತಿಗೆ ಹೇಗೆ ಕಳಿಸ್ತಾರಂತೆ. ಹೆಂಗೆ ಮೇಡಮ್ ಇದು ನಾವೇ ತೊಟ್ಲ ತಗೋದು, ನಾವೇ ಇದು ಇಲ್ಲ, ಇದು ತೊಟ್ಲಲ್ಲಿ ಚುಗೋದಲ್ಲ. ಈ ಕೆಲವು ಸರ್ವಾಧಿಕಾರಿಗಳಿರ್ತಾರಲ್ಲ, ಅವ್ರಿಗೆ ಅಧಿಕಾರದ ಅಮಲು ಏನು ಮೇಲೆ ಇಲ್ಲಿ ನೆತ್ತಿಗೆ ಏರ್ಬಿಟ್ಟಿರುತ್ತಲ್ಲ, ಅವ್ರಿಗೆ ಕಣ್ಣಿಗೆ ಕಂಡಿದ್ದೆಲ್ಲ ತಮಗೆ ಬೇಕು ಅಂತ. ಈ ಗಿಡ, ಈ ಹೂವು, ಈ ಆಕಾಶ ಇದು ತುಂಬಾ ನೀಲಿ ಇದೆ, ದಟ್ಟ ನೀಲಿ ಇದೆ, ಈ ಆಕಾಶ ನಂಗೆ ಬೇಕು. ಈ ನೀರು ತುಂಬ ಹಸಿರು ಕಾಣ್ತದೆ, ಇದು ನನಗೆ ಬೇಕು. ಆ ಥರ ಈ ಗ್ರೀನ್ಲ್ಯಾಂಡನ್ನು ಇದು ನನಗೆ ಬೇಕು. ಯಾಕೆಂದರೆ ಅಲ್ಲಿ ನಮ್ಮ ನ್ಯೂಕ್ಲಿಯರ್ ವೆಪನ್ಸ್ ಇವನ್ನೆಲ್ಲ ಇಟ್ಕೋಬೇಕು. ನಮ್ಮ ಇದಕ್ಕೆ ಸುರಕ್ಷತೆಗೆ ಇದು ಒಂದು ಸುರಕ್ಷಿತ ತಾಣ, ಹಾಗಾಗಿ ಬೇಕು ಅಂತ ಹೇಳ್ಬಿಟ್ಟು. ಯಾಕೆಂದರೆ ಅದಕ್ಕೆ ಆರ್ಕಿಟಿಕ್ ರೀಜನ್ನಲ್ಲಿ ತುಂಬ ಗಟ್ಟಿಯಾದ ಇದಿಲ್ಲ. ಯಾಕೆ ಅಂದರೆ ಮೇಲ್ಗಡೆ ಕೆನಡಾ ಇದೆ, ಇವ್ರ ಮೇಲೆ ಕೆನಡಾ ಇದೆ. ಕೆನಡಾಗೆ ಎಲ್ಲ ಆ ಥರದ್ದು ಸುರಕ್ಷಿತದಿದೆ. ಅದಕ್ಕೆ ತನಗೆ ಈ ಗ್ರೀನ್ಲ್ಯಾಂಡ್ ಬೇಕು ಅಂತ. ಇವಾಗ ಹೊತ್ತಿ ಹುರಿತಿದ್ದಂತ ಬಾಂಗ್ಲಾ ಮೇಡಮ್, ಹೌದು, ಇವಾಗ ನಿಟ್ಟುಸಿರ್ಬಿಟ್ಟು ಬಾಂಗ್ಲಾ ಜನ ಎಲ್ಲ ಖುಷಿಯಾಗಿದ್ದಾರೆ. ಆ ಖುಷಿ ಯಾಕಂತಂದ್ರೆ ಒಬ್ಬ ಹೊಸ ನಾಯಕನ ಆಗಮನ ಆಗೈತೆ. ಆ ಹೊಸ ನಾಯಕ ಯಾರು ಮೇಡಮ್? ಆ ನಾಯಕನಿಂದ ಇಡೀ ಬಾಂಗ್ಲಾ ಕುಲ್ಲು ನಗ್ತಿರೋದು ಯಾಕೆ? ಮತ್ತೆ ಹೊತ್ತಿ ಉರಿತಿರುವಂತ ಬಾಂಗ್ಲಾ. ಇವ್ರ ಬಗ್ಗೆ ಸ್ವಲ್ಪ ಮೆನ್ಷನ್ ಮಾಡೋಣ. ರೀಸನ್ ಏನು ಅಂತ ಹೇಳಿದ್ರೆ, ಇನ್ನು ಇಟ್ ಈಸ್ ಟೂ ಅರ್ಲಿ ಟು ಸೇ ಮೆನಿ ಥಿಂಗ್ಸ್. ಬಟ್ ಒಂದು ಹೇಳ್ಬೋದು, ಏನೋ ಒಂದು ಆಶಾವಾದ, ಒಂಥರ ಆಶಾಭಾವನೆ, ಒಂದು ಹೊಸ ಆಶಾ ಕಿರಣವಾಗಿ ಕಾಣಿಸ್ತಾ ಇರೋರು ಈಗ ತಾರಿಕ್ ರೆಹಮಾನ್ ಅಂತ ಹೇಳ್ಬಿಟ್ಟು. ಇವ್ರು ಯಾರಪ್ಪ ಅಂತ ಹೇಳಿದ್ರೆ, ಬಾಂಗ್ಲಾದ ಮಾಜಿ ಅಧ್ಯಕ್ಷರಾಗಿದ್ದಂತಹ ಜಿಯಾವುರ್ ರೆಹಮಾನ್ ಹಾಗೂ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅಲ್ಲ, ಸಾರಿ, ಬೇಗಂ ಖಾಲಿದಾ ಜಿಯಾ ಅಂತ ಹೇಳ್ಬಿಟ್ಟು ಇವರ ಪುತ್ರ. ಇವರು 1965 ಜನಿಸಿರೋರು. ಇವರು 2008 ಯಾವಾಗ ಶೇಖ್ ಹಸೀನಾದ ಅವಾಮಿ ಲೀಗ್ ಇದಕ್ಕೆ ಬರುತ್ತೆ, ಅಧಿಕಾರಕ್ಕೆ ಬರುತ್ತೆ, ಅಲ್ಲಿವರೆಗೂ ಬೇಗಂ ಖಾಲಿದಾ ಜಿಯಾ ಆಡಳಿತ ಇರುತ್ತೆ. BNP, ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಅಂತ ಆ ಒಂದು ಪಕ್ಷದ ಒಂದು ಇವರು ನೇತೃತ್ವ ಇವರ ಅಮ್ಮ ವಹಿಸಿರ್ತಾರೆ. ಇವರು ಇರ್ತಾರೆ. ಇವರು ಅನ್ಕೊಳ್ತಾರೆ, ಇನ್ನು ನಾನಿಲ್ಲಿದ್ದರೆ ಈ ಅಮ್ಮ ನನ್ನನ್ನು ಬಿಡಲ್ಲ, ಯಾರು ಶೇಖ್ ಹಸೀನಾ ಬಿಡಲ್ಲ, ಇವ್ರು ನನ್ನನ್ನು ಕಾರಾಗೃಹಕ್ಕೆ ತಳ್ಳುತ್ತಾರೆ ಅಂತ ಹೇಳಿಬಿಟ್ಟು ಇವರು ತಾವೇ ಸ್ವಯಂ ಗಡಿಪಾರು ಮಾಡ್ಕೊಂಡು ಬಿಡ್ತಾರೆ. ಹೌದು 2008 ಇವರು ಹೋಗಿದ್ದು. ಸೊ ಆವಾಗಿಂದ ಇಲ್ಲಿವರೆಗೂ ಇರಲಿಲ್ಲ ಇವರು. ಈಗ ಬಂದು ಇಳಿದಿದ್ದಾರೆ. ಸೊ ಇವರನ್ನ ಬಹಳ ತುಂಬು ಹೃದಯದಿಂದ ಸ್ವಾಗತಿಸಿದ್ದಾರೆ. ಯಾಕೆಂದ್ರೆ ಅರಾಜಕತೆಯ ಪರಮಾವಧಿ ಆಗೋಗಿದೆ ಎಲ್ಲಿ ಬಾಂಗ್ಲಾದಲ್ಲಿ. ಕಂಡಲ್ಲಿ ಏನಕ್ಕೆ ಬೇಕಾದ್ರೂ ಬೆಂಕಿ ಹಚ್ತಾರೆ ಅವರು, ಎಲ್ಲಿ ಬೇಕಾದ್ರೂ ಕೊಳ್ಳೆ ಹೊಡಿತಾರೆ ಅವರು. ಪಾಕಿಸ್ತಾನಕ್ಕಿಂತಲೂ ದುರ್ಗತಿ ಇಲ್ಲಿದೆ. ಆದರೆ ಇಲ್ಲಿ ಒಂದು ಟೆಕ್ನಿಕಲ್ ಅಂದರೆ ನಮ್ಮ ಏನು ಭಾರತಕ್ಕೆ ಒಂದು ಏನು ಕಳವಳಕಾರಿ ಸಂಗತಿ ಯಾಕೆ ಅಂತ ಹೇಳಿದ್ರೆ, ಈ BNP ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಏನಿದೆಯಲ್ಲ, ಈ BNPಗೆ ಸಪೋರ್ಟ್ ಮಾಡೋದು, BNP ಯಾವಾಗಲೂ ಫುಲ್ ಫ್ಲೆಜ್ಡ್ ಆಗಿ ಬರಲ್ಲ, ಅಂದರೆ ತನ್ನೇ ಸ್ವಂತ ಬಲದಲ್ಲಿ ಬರಲ್ಲ. ಇವರು ಜಮಾತೆ ಇಸ್ಲಾಮಿಯ ಸಪೋರ್ಟ್ ಹಿಡ್ಕೊಂಡು ಬರ್ತಾರೆ. ಜಮಾತೆ ಇಸ್ಲಾಮಿ ಮೊದಲಿನಿಂದಲೂ ಪಾಕಿಸ್ತಾನದ ಒಂದು ಮುಖವಾಣಿ ಥರ ಕೆಲಸ ಮಾಡೋಂತಹ ಪಕ್ಷ ಇದು. ಆಮೇಲೆ ಇವರು ಸಖತ್ ರ್ಯಾಡಿಕಲ್ಸ್ ಅಂತ ಹೇಳಿದ್ರೆ, ಇವರು ಧಾರ್ಮಿಕ ಒಂದು ಪ್ರಭಾವನೆಗೆ ಒಳಪಟ್ಟವರು ಇವರು. ಹಾಗಾಗಿ ಇವರದ್ದೆಲ್ಲ ಧರ್ಮ ರಾಜಕೀಯ ಎರಡು ಒಂದೇ. ಇವರಿಗೆ ರಾಜಕೀಯ ಬೇರೆ, ಧರ್ಮ ಬೇರೆ ಅಲ್ಲ, ಎರಡು ಒಂದೇ. ಹಾಗಾಗಿ ಇವರು ಧರ್ಮದ ಮೂಲಕ ರಾಜಕೀಯ ನಡೆಸ್ತಾರೆ ಇವರು. ಸೊ ಇಲ್ಲಿ ಈಗ BNPಗೆ ಏನಾದ್ರು ಅಂದರೆ ಇವ್ರು ಬಂದಿರೋದೇ ಈಗ ಎಲೆಕ್ಷನ್ ಇದೆ ಅಂತ ಹೇಳಿಬಿಟ್ಟು, ಇವ್ರಿಗೆ ಶೇಖ್ ಹಸೀನಾ ಗೌರ್ಮೆಂಟ್ ಇವ್ರ ಮೇಲೆ ಸಿಕ್ಕಾಪಟ್ಟೆ ಕೇಸ್ಗಳನ್ನು ಹಾಕಿರ್ತಾರೆ, ಹಲವಾರು ಕೇಸ್ಗಳನ್ನು ಹಾಕಿರ್ತಾರೆ. ಈಗ ಅದೆಲ್ಲವೂ
ಅಕ್ವಿಟ್ ಆಗಿದೆ ಅಂತ ಹೇಳಿದ್ರೆ ಇವರು ಖುಲಾಸೆ ಆಗಿದ್ದಾರೆ. ಹಾಗಾಗಿ ಈಗ ಇವರು ಬಂದಿದ್ದಾರೆ. ನೋಡೋಣ ಈ ನಾಯಕ ಏನು ಮಾಡಬಲ್ಲರು ಅಂತ ಹೇಳ್ಬಿಟ್ಟು. ಬಟ್ ಇವ್ರು ಬಂದಿದ್ದು, ಇವ್ರ ಎಂಟ್ರಿ ಮಾತ್ರ ಟಿಪಿಕಲ್ ನಮ್ಮ ಬಾಲಿವುಡ್ ಹೀರೋ ಎಂಟ್ರಿ ಇದ್ದಂಗಿತ್ತು. ಹೆಂಗೆ ಅಂದರೆ ಲಕ್ಷಾಂತರ ಮಂದಿ ಇವ್ರು ಕಾಯ್ತಾ ಇರ್ತಾರೆ. ಇವ್ರು ಏರ್ಪೋರ್ಟಲ್ಲಿ ವಿಮಾನದಿಂದ ಇಳಿದವ್ರೆ ಫಸ್ಟ್ ಮಾಡೋ ಕೆಲಸ ತನ್ನ ಶೂ ಬಿಚ್ತಾರೆ. ಶೂ ಬಿಚ್ಚಿ ಹೋಗಿ ಒಂದು ಹಿಡಿ ಮಣ್ಣನ್ನು ತಗೊಂಡು ಹೀಗೆ ಕಣ್ಣಲ್ಲಿ ಒತ್ಕೋತಾರೆ. ಇದೆಲ್ಲ ಫುಲ್ ನಮ್ಮ ಬಾಲಿವುಡ್ ಸ್ಟೈಲ್ ಅಲ್ಲ. ಸೊ ಅದೇ ಸ್ಟೈಲಲ್ಲಿ ಅವರು ಏನು ಎಂಟ್ರಿ ತಗೊಂಡಿದ್ದಾರೆ ಬಾಂಗ್ಲಾದೇಶ್ಗೆ. ಮತ್ತೆ ಏನು ಎಂಟ್ರಿ ತಗೊಂಡಿದ್ದಾರೆ. ನೋಡೋಣ ಏನೇನು ನಡೆಸ್ತಾರೆ ಅಂತ ಹೇಳ್ಬಿಟ್ಟು ಅಂತ. ಜನ ಯಾವ ರೀತಿಯಾಗಿ ಖುಷಿಯಾಗಿದ್ರು, ಆ ಖುಷಿ ಹಂಗೆ ಉಳಿಯುತ್ತಾ ಮತ್ತೇನಾಗುತ್ತೆ ಅಂತ ಕಾದು ನೋಡೋಣ. ಏನೋ ಇಷ್ಟು ವರ್ಷ ಅಂತೂ ಪಾಶ್ಚಿಮಾತ್ಯ ಇದರಲ್ಲಿ ಪ್ರಪಂಚದಲ್ಲಿ ಇವರು ಇದ್ದಿದ್ರಿಂದ ಅಟ್ಲೀಸ್ಟ್ ಈಗ ಥಿಂಕಿಂಗ್ ಸ್ವಲ್ಪ ಚೇಂಜ್ ಆಗಿ ದೇಶವನ್ನ ಒಂದು ಪ್ರಗತಿಪರ ಧೋರಣೆಯನ್ನ ಹೊಂದಿರ್ತಾರ. ಹಾಗೆ ಯಾಕೆಂದ್ರೆ ಮೊಹಮ್ಮದ್ ಯೂನಿಸ್ ನೊಬೆಲ್ ಪ್ರಶಸ್ತಿ ವಿಜೇತ, ಅವರಿಂದ ನಮಗೆ ಭಾರತೀಯರಿಗೆ ವಿಪರೀತ ಎಕ್ಸ್ಪೆಕ್ಟೇಷನ್ ವಾಸ್ ಟೂ ಮಚ್. ಆದರೆ ಅವ್ರು ನಡ್ಕೊಂಡಿರೋ ಅಥವಾ ನಡ್ಕೊಳ್ತಾ ಇರೋ ರೀತಿ ನೀತಿ ನೋಡಿಬಿಟ್ರೆ ಯಾವ ಒಬ್ಬ ಕಟ್ಟರ್ಪಂಥಿ ಏನು ತೀವ್ರಗಾಮಿನೂ ನಡ್ಕೊಳ್ಳಲ್ಲ. ಆ ತರಹ ಅವರು ಕೂತಿದ್ದೇ ನಿಂತಿದ್ದಕ್ಕೆ, ಸೀನಿದ್ದಕ್ಕೆ, ಕೆಮ್ಮಿದ್ದಕ್ಕೆ ಎಲ್ಲಕ್ಕೂ ಭಾರತದ ಮೇಲೆ ಗೂಬೆ ಕೂರಿಸ್ತಾ ಬರುವಂಥ ವ್ಯಕ್ತಿ ಇವರು. ಇನ್ನು ಇವ್ರೇನು ತಾರಿಕ್ ರೆಹಮಾನ್ ಏನು ಮಾಡ್ತಾರೆ ನೋಡಬೇಕು, ಕಾದು ನೋಡೋಣ ಮೇಡಮ್. ಈಗ ಅಂತಾರಾಷ್ಟ್ರೀಯ ಸುದ್ದಿಗಳನ್ನ ನೋಡ್ಕೊಂತ ಬಂದಂಗೆ ಮೇಡಮ್, ಇಲ್ಲಿ ಒಬ್ಬ ಟೀ ಕಾಫಿ ಕೊಡುವಂತ ಒಬ್ಬ ಹುಡುಗನಿಗೆ ಪ್ರಧಾನಮಂತ್ರಿ ಬಾಲ ಪುರಸ್ಕಾರ ಸಿಗುತ್ತೆ. ಅವನು ಸಾಮಾನ್ಯವಾದಂತ ಟೀ ಕಾಫಿ ಕೊಡುವಂತ ಹುಡುಗ. ಅದಕ್ಕೆ ನೀವು ಟೀ ಕಾಫಿ ಇದ್ದಾಗ ಇವಾಗ ನಾವು ಕತೆಗೆ ಬಂದಿದೀವಿ. ಸೊ ನಮ್ದು ರಾಜ್ಯ ಎಲ್ಲ, ಸ್ಥಳೀಯ ರಾಜ್ಯ, ದೇಶ ಎಲ್ಲ ಆಯ್ತು, ವಿದೇಶ ಆಯ್ತು, ಈಗ ವಾರದ ಕತೆಗೆ ಬಂದಿದೀವಿ. ಹೌದು, ಇವನು ಆರ್ಡಿನರಿ ವ್ಯಕ್ತಿ ಅಲ್ಲ ಅಂತ ಹೇಳಿದ್ರೆ ಇವನೇನು ನನಗೆ ನಿಮಗೆ ಟೀ ಇವಾಗ ಶೋ ಮುಗಿಸಿದ ತಕ್ಷಣ ಹೋಗ್ಬಿಟ್ಟು ಟೀ ಕೊಡೋ ಅಂತವನಲ್ಲಪ್ಪ. ಈ ಹುಡುಗ 10 ವರ್ಷದವನು. ಇವನ ಹೆಸರು ಶ್ರವಣ್ ಸಿಂಗ್ ಅಂತ ಹೇಳ್ಬಿಟ್ಟು. ಈ ಶ್ರವಣ್ ಸಿಂಗನ ವಿಶೇಷ ಈ ಶ್ರವಣ ಕುಮಾರ ನಿಮಗೆ ಗೊತ್ತು, ರಾಮಾಯಣ ಶ್ರವಣ ಕುಮಾರ ಯಾವ ರೀತಿ ತನ್ನ ತಂದೆ ತಾಯಿಗಳ ಸೇವೆ ಮಾಡಿ ಇಡೀ ಇವತ್ತು ನಮ್ಮ ಒಂದು ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ಮಾತಾಪಿತೃಗಳ ಸೇವೆ ಅನ್ನೋದನ್ನ ಒಂದು ಎತ್ತಿ ಹಿಡಿದಿರೋದು. ಇದೇ ನಮ್ಮ ಸಂಸ್ಕೃತಿಯ ಮೂಲ ಮೌಲ್ಯ ಅಂತ ಹೇಳ್ಬಿಟ್ಟು ಅದನ್ನ ಎತ್ತಿ ಹಿಡಿದಿರೋನು ಅಥವಾ ಅದಕ್ಕೆ ಒಂದು ಪ್ರತೀಕವಾಗಿ ನಿಂತಿರೋನು ಶ್ರವಣ ಕುಮಾರ. ಇದೇ ಶ್ರವಣ ಅನ್ನೋ ಹೆಸರಿನ ಈ ಸರ್ದಾರ್ಜಿ ಹುಡುಗ ಇವಾಗ ಕೇವಲ 10 ವರ್ಷದವನು. ಇವನು ಪಂಜಾಬ್ನ ಫಿರೋಜ್ಪುರ ಜಿಲ್ಲೆಯವನು. ಇವನಿಗೆ ಈ ಆಪರೇಷನ್ ಸಿಂಧೂರ್ ಘೋಷಣೆ ಆದಾಗ ಭಾರತೀಯ ಸೈನ್ಯದ ಯೋಧರೆಲ್ಲ ಇವನ ಊರಿನ ಹತ್ರ ಏನೋ ಕ್ಯಾಂಪ್ ಹಾಕಿ ಅಲ್ಲಿ ಇವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಇವನ್ ನೋಡ್ತಾನೆ, ಇವನಿಗೆ ಅನ್ಸುತ್ತೆ ಇವ್ರು ನಮ್ಮ ದೇಶಕ್ಕೋಸ್ಕರ ಇಷ್ಟು ಮಾಡ್ತಿದ್ದಾರೆ. ಪುಟಾಣಿ ಹುಡುಗ ಇದು, 10 ವರ್ಷದ್ದು, ಸಣ್ಣ ಮೆದುಳಲ್ಲಿ ಎಂತ ದೊಡ್ಡ. ಹೌದು, ಇವರು ಹೀಗೆ ಮಾಡ್ತಿದ್ರೆ ಇವ್ರಿಗೆ ನಾನು ಏನಾದ್ರೂ ಮಾಡ್ಬೇಕಲ್ಲ ಒಳ್ಳೇದು ಅಂತ ಅನ್ಕೊಂಡು, ಅಯ್ಯೋ ಅವ್ರು ತುಂಬಾ ದಣಿತಾರೆ, ಅವ್ರು ಯಾವುದ್ರ ಬಗ್ಗೆನೂ ಹೆಚ್ಚು ಕಾಳಜಿನೇ ಮಾಡಲ್ಲ. ಇವ್ರಿಗೆ ನಾನು ಕಾಫಿ ಇಲ್ಲ, ಟೀ, ಆಮೇಲೆ ಬರ್ಫ್ ಅಂತ ಅಂದ್ರೆ ಐಸನ್ನ ತಗೊಂಡೋಗಿ ಕೊಡ್ತಿದ್ನಂತೆ. ಅದು ಆಮೇಲೆ ಇದು ಜ್ಯೂಸ್ ಅಂತೆ, ಮಜ್ಜಿಗೆ, ಲಸ್ಸಿ ಅಂತೆ, ಇವನ್ನೆಲ್ಲ ಹಿಡ್ಕೊಂಡು ಹೋಗ್ತಿದ್ನಂತೆ ಈ ಹುಡುಗ. ತಗೊಂಡೋಗಿ ಕುಡೀರಿ, ನೀವು ನಿಮ್ ಬಗ್ಗೆ ಸ್ವಲ್ಪ ತಗೊಳ್ಳಿ, ಕಾಳಜಿ ಮಾಡಿ ಅಂತ ಹೇಳ್ಬಿಟ್ಟು ಇವನು ಅವರನ್ನ ಕಾಳಜಿ ಮಾಡ್ತಿದ್ನಂತೆ. ಇಂಡಿಯನ್ ಆರ್ಮಿಗೆ ಅದಕ್ಕೆ ಅವನನ್ನ ಸಿವಿಲ್ ವಾರಿಯರ್ ಅಂತ ಕರೆದಿದ್ದಾರೆ ಅವರು, ನಾಗರಿಕ ಯೋಧ ಅಂತ ಹೇಳ್ಬಿಟ್ಟು. ಭಾರತೀಯ ಸೇನೆ ಇವನಿಗೆ ಯೋಧ ಅಂತ ಹೇಳ್ಬಿಟ್ಟು ಇವನಿಗೆ ಆಗ್ಲೇ ಸನ್ಮಾನ ಮಾಡಿದ್ರು. ಇದು ಆಪರೇಷನ್ ಸಿಂಧೂರ್ ಮುಗಿದ ನಂತರ ಅವಾಗ್ಲೇನೆ ಇವನಿಗೆ ಸನ್ಮಾನ ಮಾಡಿದ್ರು. ಅಷ್ಟು ಪ್ರತಿನಿತ್ಯ ಹೋಗ್ತಿದ್ನಂತೆ. ಆಮೇಲೆ ಅವನ ಮನೆಯಲ್ಲೂ ಅಷ್ಟೇ. ಇವಾಗ ನೀವೇ ಹೇಳಿ, ಯುದ್ಧ ಇರ್ಲಿ, ಏನೋ ಒಂದು ಗಲಾಟೆ ನಡೀತಿದ್ರೇನೆ ನಾವು ಬಾಗ್ಲ ಹಾಕ್ಬಿಟ್ಟು ಮಕ್ಕಳನ್ನ ದೊಡ್ಡವ್ರನ್ನ ಸಮೇತ ಬಿಡದೆ ಒಳಗ್ ಕೂರಿಸ್ತೀವಿ. ಅಂತದ್ರಲ್ಲಿ ಈ ಮಗುಗೆ ಅವರಪ್ಪ ಸೋನಾ ಸಿಂಗ್, ನನ್ನ ಮಗನಿಗೆ ಒಂದು ದೇಶ ಪ್ರೇಮ ಈ ತರ ಇದೆ, ಯಾಕೆ ಅದನ್ನ ನಾನು ಏನು ಬೆಂತಟ್ಬಾರ್ದು, ಹೋಗು ಮಗನ, ನೀ ಹೋಗು ಮಾಡು, ಒಳ್ಳೇದು, ಅವ್ರು ನಮ್ಮ ದೇಶ ಕಾಯ್ತಿದ್ದಾರೆ, ಆ ದೇಶ ರಕ್ಷಿಸುವ ಯೋಧರಿಗೆ ನೀನು ಒಂದು ನೀರು ಕುಡಿಸೋದೋ, ಚಹಾ ಕುಡಿಸೋದೋ, ಲಸ್ಸಿ ಕುಡಿಸೋದೋ ಮಾಡ್ತಾ ಇದೆಯಾ, ಮಾಡು, ಕೊಡು. ತಂದೆ ತಾಯಿಗಳು ಮೊದಲು ಅವ್ರ ತಂದೆ ತಾಯಿಗಳ ಧೈರ್ಯ ಮೆಚ್ಚಬೇಕು, ಆಮೇಲೆ ಅವರು ಇಲ್ಲ ನನ್ನ ಮಗ ಮಾಡ್ತಿರೋದು ಒಳ್ಳೆ ಕೆಲಸ,
ಇಲ್ಲಿ ಏನು ಪರವಾಗಿಲ್ಲ, ಅಷ್ಟು ಜನ ನಮಗೋಸ್ಕರ ಮಾಡ್ತಿರುವಾಗ ನಾವು ಒಂದು ಅಳಿಲು ಸೇವೆ ಇದು ಅಂತ ಹೇಳ್ಬಿಟ್ಟು ಇವರು ಕಳಿಸ್ತಾರೆ. ಸೊ ತೊಗೊಂಡೋಗ್ತಾರೆ, ಅವನು ದಿನ ಕೊಡ್ತಾ ಇರ್ತಾನೆ. ಆಯಿತು, ಯುದ್ಧ ಮುಗೀತು, ನಮ್ಮ ಭಾರತಕ್ಕೆ ಜಯನೂ ಆಯಿತು. ಅದಾದ ನಂತರ ಭಾರತೀಯ ಸೇನೆ ಈ ಪುಟಾಣಿ ಯೋಧನನ್ನ ನಾಗರಿಕ ಯೋಧ ಅಂತ ಹೇಳಿ ಇವನಿಗೆ ಕರೆದು ಇವನಿಗೆ ಸನ್ಮಾನ ಮಾಡುತ್ತೆ. ಆಮೇಲೆ ಹೇಳ್ತಾರೆ ಇವನ ಇಡೀ ಎಜುಕೇಶನ್ ಏನಿದೆ ಅದನ್ನ ನಾವು ವಹಿಸ್ಕೊಳ್ತೀವಿ ಅಂತ. ಭಾರತೀಯ ಸೈನ್ಯ ನೋಡ್ಕೊಳ್ತಾರೆ. ಹೌದು, ಅವ್ರು ಹೇಳಿದ್ದಾರೆ, ನಾವು ವಹಿಸ್ಕೊತೀವಿ, ಇವನ ಖರ್ಚು ವೆಚ್ಚ, ಶಿಕ್ಷಣದ ಖರ್ಚು ವೆಚ್ಚವನ್ನ ನಾವು ಭರಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದ್ರ ಜೊತೆಗೆ ಇವನಿಗೆ ನೀನ್ ಏನ್ ಮಾಡ್ತೀಯಪ್ಪ ಅಂದ್ರೆ, ನಾನು ದೊಡ್ಡವನಾದ್ಮೇಲೆ ನಾನು ಸೇನೆನೇ ಸೇರೋದು, ನಾನು ಸೈನ್ಯ ಸೇರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇವನಿಗೆ ಈ ಸಾರಿಯ ಪ್ರಧಾನಮಂತ್ರಿಗಳ ಬಾಲ ಪುರಸ್ಕಾರವನ್ನ ನೀಡಿ ಗೌರವಿಸಿದ್ರು ನಮ್ಮ ರಾಷ್ಟ್ರಪತಿ ಮೇಡಮ್ ಇವರು ದ್ರೌಪದಿ ಮುರ್ಮು ಅವರು. ಸೊ ಇದು ಬಹಳ ಹೆಮ್ಮೆಯ ವಿಷಯ. ಎಲ್ಲರೂ ಎಷ್ಟು ಪ್ರೇರಣಾದಾಯಿ ಕಥನ ಈ ಮಗುದು ಅಂದ್ರೆ, ಎಲ್ಲರೂ ನಾವು ನಮ್ಮ ಮಕ್ಕಳನ್ನ ಒಂದು ರೋಡ್ ಕ್ರಾಸ್ ಮಾಡ್ತಾರೋ ಇಲ್ವೋ, ಅಯ್ಯೋ ಯಾಕೆ ಬೇಕು ಅಲ್ಲಿ, ಇಲ್ಲಿ ಯಾಕೆ ಹೋಗ್ಬೇಕು, ಅಲ್ಲಿ ಯಾಕೆ ಹೋಗ್ಬೇಕು, ಒಂದು ಮಳೆ ಬಂದ್ರೆ ನಾವು ಹೊರಗೆ ಬಿಡಲ್ಲ ಮಕ್ಳಿಗೆ, ಮೋಡ ಕಾಣಿಸ್ಕೊತಿದ್ದಂಗೆ ಒಳಗೆ ಕೂರಿಸ್ಕೊಂಡು ಬಿಡ್ತೀವಿ. ಅಂಥದ್ರಲ್ಲಿ ಈ ಮಗು ಅಷ್ಟು ಒಂದೇನು ಬಾರ್ಡರ್ಗೆ ಹೋಗಿ ಆ ಸೇನಾ ಕ್ಯಾಂಪ್ಗೆ ಹೋಗಿ ಜೀವ ಕೈಯಲ್ಲಿ ಹಿಡ್ಕೊಂಡೆ ಹೋಗ್ಬೇಕು. ಬಟ್ ಈ ಮಗುಗೆ ಅದೇನಿಲ್ಲ, ಅವ್ರಿಗೆ ಕಾಫಿ ಅವ್ರಿಗೆ ಟೀ ಕುಡಿಸ್ಬೇಕು. ಕಾಫಿ ಅಲ್ಲ, ನಾವು ದಕ್ಷಿಣ ಭಾರತವ್ರಿಗೆ ನಮಗೆ ಚಾನೇ ಬರಲ್ಲ ಬಾಯಲ್ಲಿ, ಟೀ ಅಲ್ಲ ಕಾಫಿ ಅಂತ ಬರುತ್ತೆ, ಚಾ ಕುಡಿಸ್ಬೇಕು ಅಂಥೇಳಿ ಹೋಗ್ತಾ ಇರ್ತಾನೆ. ನೋಡಿ ಎಂತ ಸೇವೆ ಅನ್ನೋದು ಯಾವ ರೀತಿ ಬೇಕಾದರೂ ಆಗ್ಬಹುದು. ಅದು ಹೌದು ಮೇಡಮ್, ಇದು ಒಂದ್ ರೀತಿಯ ದೇಶ ಸೇವೆ. ನಿಜವಾಗ್ಲೂ ದೇಶ ಸೇವೆನೇ ಮೇಡಮ್. ಯಾಕಂದ್ರೆ ಸೈನಿಕರಿಗೆ ಸಹಾಯ ಮಾಡೋದಂದ್ರೆ ಅವ್ರ ಗಂಟ್ಲು ಒಣಗಬಾರ್ದು, ಅವ್ರು ಬಾಯಾರಬಾರ್ದು, ಅವ್ರಿಗೆ ಬಳಲಿಕೆಯಿಂದ ಅವರು ತೊಳಲಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಹುಡುಗ ನೀರು, ಜ್ಯೂಸು, ಚಾ ಎಲ್ಲ ತಗೊಂಡೋಗಿ ಕೊಟ್ಟಿದ್ದಿದೆಯಲ್ಲ, ನಾವು ಯೋಚನೆ ಇದೆಲ್ಲ ಮೇಡಮ್, ಅದೇ ದೊಡ್ಡದು. ಇಲ್ಲ, ಕೋವಿಡ್ ಟೈಮ್ನಲ್ಲಿ ತುಂಬಾ ಜನ ಈ ಪಹರೆ ಮಾಡ್ತಿದ್ದಂಥ ಈ ಗಡಿಗಳು, ಜಿಲ್ಲಾ ಗಡಿಗಳು, ಇದ್ರಲ್ಲೆಲ್ಲ ಪೊಲೀಸ್ ಇರ್ತಿದ್ರಲ್ಲ, ಅವ್ರಿಗೆಲ್ಲ ಮಜ್ಜಿಗೆ ಕೊಡೋದು, ಜ್ಯೂಸ್ ಕೊಡೋದು ಬಾಟ್ಲಲ್ಲಿ ತೊಗೊಂಡೋಗಿ, ಅದನ್ನ ಮಾಡ್ತಾ ಇದ್ರು. ನಮ್ಮಲ್ಲಿ ಅಲ್ಪ ಸ್ವಲ್ಪ ಇಂಥ ಒಳ್ಳೆತನ ಉಳಿದಿದೆಯಲ್ಲ ಅನ್ನೋದೇ ನಮಗೆ ಖುಷಿ ವಿಚಾರ ಅಂತ. ಈಗ ಸ್ಥಳೀಯ ಮತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಆಯಿತು, ಮತ್ತೆ ನನ್ನ ಕತೆ ಕೂಡ ಆಯಿತು. ಈಗ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಕೂಡ ಆಯಿತು. ಒಂದು ವಿಷಯ ಕೇಳ್ತೀರಿ ಅಂತಾರಾಷ್ಟ್ರೀಯ ಹೇಳುವಾಗ ಅಂದ್ರೆ, ಎಸ್ಪೆಷಲಿ ಪಾಕಿಸ್ತಾನದ್ದು. ಅದಕ್ಕೆ ನಾನು ನಿಮ್ಮನ್ನು ಕೇಳಿದೆ, ಪಾಕಿಸ್ತಾನ ಅಂದರೆ ಅದ ಅಂತ. ಆ್ಯಕ್ಚುಲಿ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಗ್ಗೆ ನಾವು ಮಾತಾಡಿಲ್ಲ. ಇಮ್ರಾನ್ ಖಾನ್ಗೂ 17 ವರ್ಷದ ಸಜೆ ಆಗಿದೆ, ಅವ್ರ ಹೆಂಡತಿ ಬುಷ್ರಾ ಬೀಬಿಗೂ ಆಗಿದೆ ಸಜೆ. ಆಮೇಲೆ ಅವರ ಇಬ್ಬರು ಅಕ್ಕಂದ್ರ ಮೇಲೆ ಅವರೇನು ಇದು ಆಸಿಮ್ ಮುನೀರ್ ಬಗ್ಗೆ ಮತ್ತು ಈ ಪಾಕಿಸ್ತಾನದ ಹಾಲಿ ಸರ್ಕಾರದ ವಿರುದ್ಧ, ಅವರ ಒಂದು ಧೋರಣೆ ವಿರುದ್ಧ ಏನು ಪ್ರತಿಭಟಿಸ್ತಾರೆ, ಅವಾಗ ನನ್ನ ತಮ್ಮ ಜೀವಂತ ಇದಾರೋ ಇಲ್ವೋ ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿ ಗಲಾಟೆ ಮಾಡ್ತಾರೆ. ಅವಾಗ ನಮಗೆ ಡೌಟ್ ಇದೆ ಅಂದಾಗ ಕೊನೆಗೆ ಇವರನ್ನ ಸೆರೆಮನೆಗೆ ಬಿಡ್ತಾರೆ, ಹೋಗಿ ಸಂದರ್ಶಿಸೋದಕ್ಕೆ ಕೊಡ್ತಾರೆ, ಅಲೋ ಮಾಡ್ತಾರೆ. ಏನು ಕುಮ್ಮಕ್ಕು ನೀಡಿದ್ರು, ಸಾರ್ವಜನಿಕ ಶಾಂತಿಗೆ ಭಂಗ ತರುವಂತಹ ಒಂದು ಮಾತುಗಳನ್ನಾಡಿದ್ರು, ಅದಕ್ಕೆ ಕುಮ್ಮಕ್ಕು ನೀಡಿದ್ರು ಅಂತ ಹೇಳ್ಬಿಟ್ಟು ಈ ಇಬ್ರು ಅಕ್ಕಂದ್ರ ಮೇಲೆ ಟೆರರಿಸಂ ಆಕ್ಟ್ ಪ್ರಕಾರ, ಭಯೋತ್ಪಾದನಾ ಕಾನೂನಿನ ಅಡಿಯಲ್ಲಿ ಇವ್ರ ಮೇಲೆ ಕೇಸ್ ಬುಕ್ ಮಾಡಿದ್ದಾರೆ. ಇದು ಒಂದು ನಾವು ಅವತ್ತಿಂದ ಮಾತಾಡಬೇಕು, ಹೇಳಬೇಕು ಅಂದ್ಕೊಳ್ತಿದ್ದೆ. ಆಯ್ತು, ಇದರೊಂದಿಗೆ ನಮ್ಮ ಮಾತುಕತೆಯನ್ನ ಮುಕ್ತಾಯ ಮಾಡಬಹುದು ಅಂತ ಅನ್ಸುತ್ತೆ. ಈಗ ವೀಕ್ಷಕರೇ, ಇದಾಗಿತ್ತು ಈ ವಾರದ ರಾಜ್ಯ ಮತ್ತು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮತ್ತು ನನ್ನ ಕತೆ. ಮತ್ತೆ ಮುಂದಿನ ವಾರ ಮತ್ತೊಂದಷ್ಟು ಹೊಸ ಸುದ್ದಿಗಳನ್ನು ನಿಮಗಾಗಿ ಹೊತ್ತು ತರ್ತೇವೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ.